ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತತ್ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರ ಮಹಮಾದರಾತ್. ಮಾತರಃ ಸುಹೃದೋ ನಿತ್ಯಂ ಇಷ್ಟಾಧಿಕ ಫಲಪ್ರದಾ ಶ್ರೀ ಸತ್ಯನಾಥ ಗುರವೋ ಜಗತ್ ಪೂಜಿತ ಪಾದುಕಾಃ. ಸತ್ಯಾಭಿಘ್ನ ಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಾಂ ಮಾಕೃತಾಃ ಶ್ರೀ ಸತ್ಯಾತ್ಮ ಗುರೋಸ್ತ್ವದಂಗ್ರಿ ಯುಗಲಂ ಹಿತ್ವಾ ನಮೇ ಸದ್ಗತಿಃ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪವಿತ್ರವಾದ ಭರತ ಭೂಮಿಯ ಶ್ರೇಷ್ಠತೆಯನ್ನ ಪವಿತ್ರತೆಯನ್ನ ವಿಶೇಷವಾಗಿ ಸಂಸ್ಕೃತಿಯನ್ನ ಪಸರಿಸಿರುವ ಈ ಭರತ ಭೂಮಿಯ ಮಣ್ಣನ್ನ ಫಲವತ್ತತೆಯಿಂದಾಗಿ ಮಾಡಿವ ಅನೇಕ ನದಿಗಳ ಚಿಂತನೆಯನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿನ್ನೆಯ ದಿನ ನದಿ ಅಂದರೆ ಏನು, ಆ ನದಿಗಳಲ್ಲಿ ಇರುವ ಒಂದು ಪ್ರಭೇದಗಳು ಯಾವುವು, ಮಹಾನದಿ ಎಂದರೆ ಏನು, ಉಪನದಿ ಎಂದರೆ ಏನು, ಆ ಎಲ್ಲ ನದಿಗಳ ಪ್ರಾಮುಖ್ಯತೆ ಎಂಥದ್ದು, ಅದೇ ರೀತಿಯಾಗಿ ಈ ನದಿಗಳ ಹಿನ್ನೆಲೆಯಲ್ಲಿ ಬಂದಿರುವ ಸಂಸ್ಕೃತಿಯ ಚಿಂತನೆ ಇವೆಲ್ಲ ತಿಳಿದುಕೊಂಡ ನಂತರ ಅದೇ ರೀತಿಯಾಗಿ ಕೃಷ್ಣಾಂಗ ಸಂಭೂತಳಾದ ಕೃಷ್ಣ ಪಾದಾಂಬೋಜಗಳಲ್ಲಿ ವಿಶಿಷ್ಟವಾಗಿ ಭಕ್ತಿಯನ್ನ ಕೊಡುವ, ನಮ್ಮೆಲ್ಲರ ಪಾಪಗಳನ್ನು ನಾಶ ಮಾಡಿ ಹಾಕಿ ಕೃಷ್ಣನ ವಿಶೇಷವಾದ ಚಿಂತನೆಯನ್ನ ಕೊಡುವ ಅನೇಕ ಪುಣ್ಯಕ್ಷೇತ್ರಗಳನ್ನು ತನ್ನೊಡದೊಳಗಿಟ್ಟುಕೊಂಡಂತಹ ಕೃಷ್ಣಾ ನದಿಯ ಚಿಂತನೆಯನ್ನ ನಾವು ನಿನ್ನೆ ಕೇಳಿದ್ದೇವೆ. ಹಾಗೆ ಆ ಕೃಷ್ಣಾ ನದಿಯಲ್ಲಿ ಹಲವು ವರ್ಷಗಳಿಗೊಮ್ಮೆ ಬರುವ
ಕನ್ಯಾಗತದ ಚಿಂತನೆಯನ್ನೂ ನೋಡಿದ್ದೇವೆ. ಹೀಗೆ ಭರತ ಭೂಮಿಯ, ಈ ಪವಿತ್ರವಾದ ಭರತ ಭೂಮಿಯಲ್ಲಿ ಇರುವ ಮಹಾನದಿ ಎಂದು ಎನಿಸಿಕೊಂಡಿರುವ ಆ ಕೃಷ್ಣಾ ನದಿಯ ಚಿಂತನೆಯ ತರುವಾಯ ಈಗ ನಾವು ಅತ್ಯಂತ ಪವಿತ್ರಳೆನಿಸುವ ಗೋದಾವರಿ ನದಿಯ ಚಿಂತನೆಯನ್ನ ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ. ಆ ಗೋದಾವರಿ ನದಿಯ ಚಿಂತನೆಯನ್ನ ತಿಳಿಯುವಕ್ಕಿಂತಲೂ ಮೊದಲಿಗೆ ಆಯೋಜಕರ ಅಪೇಕ್ಷೆಯಂತೆ ಇವತ್ತಿನ ಆರಾಧ್ಯ ದಾಸವರೆಣ್ಯರಾದ ಮಂತ್ರಾಲಯ ಪ್ರಭುಗಳ ವಿಶೇಷವಾದ ಅನುಗ್ರಹದಿಂದ ಅದ್ಭುತವಾದ ಸಿದ್ಧಿಯನ್ನು ಪಡೆದ, ದೇಶದುದ್ದಗಲಕ್ಕೂ ಕೂಡ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನ ಪಸರಿಸಿದ, ತಮ್ಮದೇ ಶೈಲಿಯಲ್ಲಿ ಆ ಪರಮಾತ್ಮನ ಗುಣಗಾನಗಳನ್ನು ಕನ್ನಡದ ಕನ್ನಡಿಯಲ್ಲಿ ಹಿಡಿದಿಟ್ಟು ಎಲ್ಲರಿಗೂ ಕೂಡ ವೈದಿಕ ಮಾರ್ಗದಲ್ಲಿ ಆಸ್ತಿಕರನ್ನಾಗಿ ಮಾಡಿದ ಮಹಾನುಭಾವರಾದ ಇಬ್ರಾಹಿಂಪುರು ಅಪ್ಪ ಅವರವರ ಒಂದು ಆರಾಧನಾ ಸಂದರ್ಭ. ಅಂತಹ ಅಪ್ಪ ಅವರ ಚಿಂತನೆ ಇದು ಮಾಡಲೇಬೇಕು. ಅವರು ಮಾಡಿದ ಉಪಕಾರ ಅನಂತವಾಗಿ ಇದೆ. ಅವರಿಂದ ಉಪಕೃತವಾದ ಅನೇಕ ಕುಟುಂಬಗಳು ಇವೆ. ಅವರಿಂದ ಸನ್ಮಾರ್ಗಕ್ಕೆ ಬಂದಂತಹ ಅನೇಕ ಕೋಟ್ಯಾವಧಿ ಜನರು ಇವತ್ತು ನಾವು ನೋಡಲಿಕ್ಕೆ ಸಿಗುತ್ತದೆ. ಅಂತಹ ಇಬ್ರಾಹಿಂಪುರು ಕೃಷ್ಣಾಚಾರ್ಯರು ಅರ್ಥಾತ್ ಅಪ್ಪ ಅವರ ಮಹಿಮೆ ಇದು ಭಾರೀ ಅದ್ಭುತವಾಗಿ ಇದೆ. ಮೈಸೂರಿಗೆ ಸಂಚಾರ ಮಾಡುವಾಗ ಆ ಅರಮನೆಯ ಪ್ರದೇಶದಲ್ಲಿ ಪಾಂಡವರಿಂದ ಅರ್ಚಿಸಲ್ಪಟ್ಟ ಪಂಚಮುಖಿ ಪ್ರಾಣದೇವರನ್ನ ನಾವು ಇವತ್ತಿಗೂ ನೋಡಲಿಕ್ಕೆ ಸಿಗುತ್ತದೆ. ಅಂತಹ ಪಂಚಮುಖಿ ಪ್ರಾಣನನ್ನ ಒಲಿಸಿಕೊಂಡ ಮಹಾನುಭಾವರು ಇಬ್ರಾಹಿಂಪುರು ಅಪ್ಪ ಅವರು. ಅದೇ ರೀತಿಯಾಗಿ ಅಂತಹ ಮಹನೀಯ ಚರಣರ ಒಂದೆರಡು ಕಥೆಗಳನ್ನ, ಒಂದೆರಡು ಸಂಸ್ಮರಣೆಗಳನ್ನ ಮಾಡಿ ಅವರಿಗೆ ಕೃತಜ್ಞತೆಯನ್ನ, ಆ ಮಹಾನುಭಾವರಿಗೆ ನಮ್ಮಂಥವರಿಗೂ ಕೂಡ ವಿಶೇಷವಾದ ಜ್ಞಾನಭಕ್ತಿಗಳನ್ನು ಕೊಡಲಿ ಅನ್ನುವ ಪ್ರಾರ್ಥನೆಯನ್ನ ಅವರ ಸ್ಮರಣೆಯ ಮೂಲಕ ಸ್ಮರಿಸೋಣ. ಅಪ್ಪ ಅವರ ಅದ್ಭುತವಾದ ಪಾಂಡಿತ್ಯವನ್ನ ಮೆಚ್ಚಿ, ಅವರ ಭಗವದ್ಭಕ್ತಿಯನ್ನ ಮೆಚ್ಚಿ ಅನೇಕ ಜನರು ಅನೇಕ ರೀತಿಯಾಗಿ ಅವರನ್ನ ಕೊಂಡಾಡಿದ್ದಾರೆ. ಅದರೊಳಗೆ ಪ್ರಮುಖರಾದವರು ಇಂದಿರೇಶ ದಾಸರು ಅಂತ ಹೇಳಿ. ಆ ಇಂದಿರೇಶ ದಾಸರು ಈ ಅಪ್ಪ ಅವರ ಮೇಲೆ ವಿಶೇಷವಾದ ಒಂದು ಗುರುಕಥಾಮೃತ ಸಾರ ಅಂತನ್ನುವುದನ್ನೇ ಪರಮ ಭಕ್ತಿಯುತವಾಗಿ ರಚನೆ ಮಾಡಿದ್ದಾರೆ. ಆ ಗುರುಕಥಾಮೃತ ಸಾರದಲ್ಲಿ 4 ರೀತಿಯಾದ ಸಂಧಿಗಳನ್ನ ಮಾಡಿ, ಆ ಸಂಧಿಗಳಲ್ಲಿ ಒಂದೊಂದು ಸಂಧಿಗಳಲ್ಲಿ ಅಪ್ಪ ಅವರ ಒಂದೊಂದು ಮುಖದ ಚಿತ್ರಣವನ್ನ ನಮಗೆ ಕೊಡ್ತಾ ಹೋಗ್ತಾರೆ. ಮಹಿಮಾ ಸಂಧಿ, ಶೃಂಗಾರ ಸಂಧಿ, ವರ್ಣನಾ ಸಂಧಿ ಹಾಗೂ ಭಕ್ತಿ ಸಂಧಿ ಅಂತ ಹೇಳಿ ಆ ಅಪ್ಪ ಅವರ ಒಂದೊಂದು ರೀತಿಯಾದ ಒಂದೊಂದು ಬಗೆಯ ಮಹಿಮೆಗಳನ್ನ, ಚಿಂತನೆಗಳನ್ನ, ಅಪ್ಪ ಅವರು ಯಾವ ರೀತಿಯಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿದರು, ಗುರುಗಳಾದ ಮಂತ್ರಾಲಯ ಪ್ರಭುಗಳಲ್ಲಿ ಎಷ್ಟರ ಮಟ್ಟಿಗೆ ಉನ್ನತವಾದ ಭಕ್ತಿ ಅಪ್ಪ ಅವರು ಮಾಡಿದ್ದರು ಅನ್ನುವುದಕ್ಕೆಲ್ಲ ನಿದರ್ಶನವನ್ನ ನಮಗೆ ಕಣ್ಣಾರೆ ಕಂಡು ಹೇಳಿದ ಆ ಇಂದಿರೇಶ ದಾಸರ ಕಥೆಗಳು, ಇಂದಿರೇಶ ದಾಸರ ಒಂದು ಆ ಪದ್ಯಗಳಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತದೆ. ಅಂತಹ ಇಂದಿರೇಶ ದಾಸರಿಂದ ರಚಿತವಾದ ಆ ಗುರುಕಥಾಮೃತ ಸಾರದಲ್ಲಿರುವ ಒಂದು ಮಹಿಮೆಯನ್ನ ತಿಳಿದು ಆ ಗುರುಗಳಿಗೆ, ದಾಸವರೆಣ್ಯರಿಗೆ, ಅಪ್ಪಾವರರಿಗೆ ನಾವು ಈ ರೀತಿಯಾದ ಒಂದು ಸಂಸ್ಮರಣೋತ್ಸವವನ್ನ ನಾವು ಅವರಿಗೆ ಸಮರ್ಪಣೆಯನ್ನ ಮಾಡುವ ಪ್ರಯತ್ನವನ್ನ ಆ ಅಪ್ಪಾವರ ಅನುಗ್ರಹದಿಂದ ಹೇಳಲು ಪ್ರಯತ್ನವನ್ನ ಮಾಡುತ್ತೇನೆ. ಒಂದು ಸಲ ಏನಾಗಿದೆ, ಅಪ್ಪಾವರ ಸಂದರ್ಶನಕ್ಕೆ ಒಬ್ಬ ಭಕ್ತ ಬರ್ತಾರೆ. ಅಪ್ಪ ಅವರ ಹತ್ತಿರ ಬಂದು ಆ ಭಕ್ತ ಹೇಳ್ತಾನೆ, ಸ್ವಾಮಿ, ಅನೇಕ ರೀತಿಯಾಗಿ ದೈಹಿಕ ಮಾನಸಿಕ ಭಾರೀ ತೊಂದರೆಯನ್ನ ಅನುಭವಿಸ್ತಾ ಇದ್ದೇನೆ, ತಾವು ಅನುಗ್ರಹವನ್ನ ಮಾಡಬೇಕು. ಧಾರ್ಮಿಕ ಮಾರ್ಗದಲ್ಲಿ ಆ ವಿಷ್ಣುವಿನ ವಿಶೇಷವಾದ ಸ್ಮರಣೆಯಾಗುವಂತೆ,
ಪರಮಾತ್ಮ ಅನುಗ್ರಹ ಆಗುವಂತೆ, ಸಾಧನೆ ಆಗುವಂತೆ ತಾವು ಅನುಗ್ರಹ ಮಾಡಬೇಕು ಅಂತ ಅಪ್ಪ ಅವರ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದರೆ ಆಗ ಅಪ್ಪ ಅವರು ತಮ್ಮ ಮಕರ ಕುಂಡಲಗಳನ್ನ, ವಜ್ರದ ಕುಂಡಲಗಳನ್ನ ಆ ವ್ಯಕ್ತಿಗೆ ಕೊಡ್ತಾರೆ. ಹೇಳ್ತಾರೆ ಇಂದಿರೇಶದಾಸರು, ಕಲಿಮಲಾಹಪ ಹರ ನೆನಿಪ ಗುರುಗಳ ಪೊಳೆವ ಗಾತ್ರವ ಮುರುವು ಪೂಜಿಸೆ ಕೆಲವು ದಿನ ಪೋದ ಬಳಿಕದು ಥಳಥಳಿಸುತ್ತಲಿ ಚಲುವ ಶಾಲಿಗ್ರಾಮವೆನಿಸಿತು ತಿಳಿದವರ ಉತ್ಕೃಷ್ಟ ಮಹಿಮೆಯ ಜಲರು ಹೇಕ್ಷಣ ತಾನೇ ಬಲ್ಲವನು ಇಳೆಯೊಳಚ್ಚರಿಯ. ಇಳೆಯೊಳಗೆ ಅಚ್ಚರಿಯ, ಭೂಮಿಯೊಳಗೆ ಅಚ್ಚರಿಯಾದಂತಹ ಒಂದು ವಿಶೇಷವಾದ ಕೃತಿ ಈ ಅಪ್ಪ ಅವರ ಮುಖಾಂತರ ಆ ಪರಮಾತ್ಮ ಮಾಡಿಸಿದ. ಭಕ್ತ ಬಂದ ಪ್ರಾರ್ಥನೆ ಮಾಡಿದರೆ ಅಪ್ಪ ಅವರು ತಮ್ಮ ಕರ್ಣಕುಂಡಲಗಳನ್ನ ತೆಗೆದುಕೊಡ್ತಾರೆ. ವಜ್ರದ ಆ ಕುಂಡಲಗಳನ್ನ ಕೊಟ್ರೆ ಅಪ್ಪ ಅವರ ದೇಹಸ್ಪರ್ಶದಿಂದ ಪುನೀತಗೊಂಡ ಆ ಕರ್ಣಕುಂಡಲಗಳನ್ನ ಎಲ್ಲಿಯಾದರೂ ಮಾರಿ ಅಥವಾ ಯಾರಿಗಾದರೂ ಕೊಟ್ಟು ದುಡ್ಡು ತೆಗೆದುಕೊಂಡು ಅದನ್ನು ಉಪಭೋಗಿಸಬೇಕು ಅಂತ ವಿಚಾರ ಮಾಡಲಿಲ್ಲ ಆ ಭಕ್ತ. ಅಪ್ಪ ಅವರ ದೇಹಸ್ಪರ್ಶವಾಗಿದೆ, ಉತ್ತಮ ಪವಿತ್ರ ಉಳ್ಳದ್ದಾಗಿದೆ ಅಂತ ಹೇಳಿ ಪ್ರತಿನಿತ್ಯ ಸಂಪುಷ್ಟದಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆ ಭಕ್ತ. ಹೀಗೆ ಅನೇಕ ದಿನಗಳ ಒಳಗೆ ಕಳೆದ ನಂತರ ಆ ಸಂಪುಷ್ಟ ತೆಗೆದು ನೋಡಿದರೆ ಅಲ್ಲಿ ವಿಶೇಷವಾದ ಶಾಲಿಗ್ರಾಮ ಆಗಿತ್ತು ಆ ಅಪ್ಪ ಅವರ ಕರ್ಣಕುಂಡಲಗಳು. ಇದು ಅಪ್ಪ ಅವರ ಮಹಿಮೆ. ಅಪ್ಪ ಅವರ ಮಹಿಮೆ ಅನ್ನುವುದಕ್ಕಿಂತಲೂ ಆ ಅಪ್ಪ ಅವರು ಪರಮಾತ್ಮನಲ್ಲಿ ಮಾಡಿದ ಅಚಲವಾದ ವಿಶ್ವಾಸದ ಕುರುಹು ಇದು. ಅಂಬರೀಷ ಮಹಾರಾಜನ ಚರಿತ್ರೆಯನ್ನ ಕೇಳ್ತೇವೆ. ಸವೈಮನ ಕೃಷ್ಣ ಪದಾರವಿಂದಯೋಹೋ, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಸಾರ್ವಭೌಮನಾದಂತಹ ಆ ವ್ಯಕ್ತಿ ಪರಮಾತ್ಮನಲ್ಲಿ ನಿರ್ವ್ಯಾಜವಾದ ಭಕ್ತಿಯನ್ನ ಮಾಡಿದ. ನಿರ್ವ್ಯಾಜವಾದ ಭಕ್ತಿಯನ್ನ ಮಾಡಿದ್ದರ ಫಲದಿಂದಾಗಿ ಪರಮಾತ್ಮ ಅವನ ರಕ್ಷಣೆಗಾಗಿ ತನ್ನ ಚಕ್ರವನ್ನ ಅವನಿಗೆ ಕೊಟ್ಟ. ಏನಿರಬೇಡ ಪರಮಾತ್ಮನ ಆ ಒಂದು ಅಚಲವಾದ ತನ್ನ ಭಕ್ತರ ಮೇಲೆ ಮಾಡುವ ಆ ರೀತಿಯಾದಂತಹ ಒಂದು ಅನುಗ್ರಹ. ಅದೇ ರೀತಿಯಾಗಿ ಅಪ್ಪ ಅವರ ಆ ಒಂದು ದೇಹಸ್ಪರ್ಶವಾದ ಆ ಕರ್ಣಕುಂಡಲವು ಕೂಡ ಶಾಲಿಗ್ರಾಮವಾಗಿ ಪರಿಣಮಿಸಿತು ಅನ್ನುವುದನ್ನ ನಾವು ಇವತ್ತಿಗೂ ನೋಡಲಿಕ್ಕೆ ನಮಗೆ ಸಿಗುತ್ತದೆ. ಹೀಗೆ ಅಪ್ಪ ಅವರ ಮಹಿಮೆ ಅನೇಕ ಅನಂತವಾಗಿ ಇವೆ. ಆ ಮಹಾಗುರುಗಳು ನಮಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ, ಹರಿಗುರುಗಳ ಮೇಲೆ ಭಕ್ತಿಯನ್ನ ಮಾಡುವಂತೆ ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಆ ಅಪ್ಪ ಅವರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಉತ್ತಮ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಕೊಟ್ಟು ಅನವರತ ಶಾಸ್ತ್ರಾಧ್ಯಯನ ಮಾಡುವಂತೆ, ಆ ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿ ಮೂಡುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯ ಮುಖಾಂತರ ಅವರಿಗೆ ಸಮರ್ಪಣೆಯನ್ನ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದೇ ರೀತಿಯಾಗಿ ಗೋದಾವರಿ ನದಿ, ದಕ್ಷಿಣ ಗಂಗಾ, ವೃದ್ಧಗಂಗಾ, ಗೌತಮಿ, ಕುಶಾವರ್ತ, ಹೀಗೆ ಅನೇಕ ಹೆಸರುಗಳನ್ನು ಒಳಗೊಂಡಂತಹ ಅದ್ಭುತವಾದಂತಹ ನದಿ ಅದು ಗೋದಾವರಿ ನದಿ. ತನ್ನೊಡಲೊಳಗೆ ಅನೇಕ ತೀರ್ಥಕ್ಷೇತ್ರಗಳನ್ನು ಮಾಡಿಟ್ಟುಕೊಂಡು ಅನೇಕ ಭಕ್ತರು ಯಾರು ಭಕ್ತಿಯಿಂದ ಸಂಕಲ್ಪವನ್ನ ಮಾಡಿ, ನಿನ್ನೆ ಹೇಳಿದ ಹಾಗೆ ಭಕ್ತಿಯಿಂದ ಸಂಕಲ್ಪವನ್ನ ಮಾಡಿ ಆ ವಿಶೇಷವಾದಂತಹ ಆ ಗೋದಾವರಿ ಅಂತರ್ಗತ ವೀರನಾರಾಯಣನ ಸ್ಮರಣೆಯನ್ನ ಮಾಡಿ ಯಾರು ಅವರಲ್ಲಿ ಮುಳುಗು ಹಾಕ್ತಾರೆ, ಆ ಗೋದಾವರಿ ಅವರೆಲ್ಲರ ಪಾಪಗಳನ್ನ ನಾಶ ಮಾಡಿ ಹಾಕ್ತೇನೆ ಅನ್ನುವ ಪ್ರತಿಜ್ಞೆಯಿಂದ ಇರುವವಳು ಗೋದಾವರಿ. ಅಂತಹ ಗೋದಾವರಿ ನದಿಯ ಚಿತ್ರಣವನ್ನ ಗುರುಗಳ ಅನುಗ್ರಹದಿಂದ ಹೇಳಲು ಪ್ರಯತ್ನವನ್ನ ಮಾಡ್ತೇನೆ. ಮೊದಲಿಗೆ ಆ ಗೋದಾವರಿ ನದಿಯ ಭೌಗೋಳಿಕ ಲಕ್ಷಣಗಳನ್ನ ಕೆಲವು ಮಾತುಗಳಲ್ಲಿ ತಿಳಿದುಕೊಳ್ಳೋಣ. ಈ ಗೋದಾವರಿ ಮಹಾರಾಷ್ಟ್ರದ ನಾಸಿಕ ಕ್ಷೇತ್ರದ ಸಮೀಪ 25 ಕಿಲೋಮೀಟರ್ ನಾಸಿಕ ಕ್ಷೇತ್ರದಿಂದ ಬ್ರಹ್ಮಗಿರಿ ಎನ್ನುವಂತಹ ಒಂದು ಸ್ಥಳದಲ್ಲಿ, ಪರ್ವತ ಶ್ರೇಣಿಯಲ್ಲಿ ಈ ಗೋದಾವರಿ ಆವಿರ್ಭೂತಳಾಗ್ತಾಳೆ. ಅಲ್ಲಿ ಅವಳು ಹುಟ್ಟುತ್ತಾಳೆ. ಅಲ್ಲಿ ಹುಟ್ಟಿ ನಾಸಿಕದ ತ್ರ್ಯಂಬಕೇಶ್ವರದ ಹತ್ತಿರದಲ್ಲಿರುವ ಆ ಬ್ರಹ್ಮಗಿರಿಯಲ್ಲಿ ಹುಟ್ಟಿ ಇವಳು ಆಂಧ್ರ ಪ್ರದೇಶದ ರಾಜಮಹೇಂದ್ರಿಯ ಸಮೀಪದ
ಅಂತರ್ವೇದಿ ಎನ್ನುವಂತಹ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಸಮುದ್ರ ಸಂಗಮವನ್ನು ಪಡೆದುಕೊಳ್ತಾಳೆ. ಒಟ್ಟಾರೆ ಸರಿಸುಮಾರು 1500 ಕಿಲೋಮೀಟರ್ ಈ ಗೋದಾವರಿ ತನ್ನದೇ ಆದ ವಿಶೇಷ ಫಲವತ್ತತೆಯನ್ನ ತೆಗೆದುಕೊಂಡು ಹೊರಟಿದ್ದಾಳೆ. ಈ ಮಹಾನದಿಗೆ ಅನೇಕ ಉಪನದಿಗಳು ಕೂಡ ಇವೆ. ವೈನಗಂಗಾ, ಪ್ರಾಣಹಿತ, ಶಬರಿ, ವರ್ಧಾ, ಪೇನಗಂಗಾ, ಮಂಜಿರಾ, ಹೀಗೆ ಅನೇಕ ವಿಧವಾದಂತಹ ಉಪನದಿಗಳು ಈ ಗೋದಾವರಿ ನದಿಗೆ ಇದೆ. ಅಷ್ಟೇ ಅಲ್ಲದೆ ಈ ಗೋದಾವರಿ ನದಿ ಉದ್ದಗಲಕ್ಕೂ ಕೂಡ ಅನೇಕ ಕಡೆಗೆ ಈ ಗೋದಾವರಿ ಜಲಪಾತಳಾಗಿ ಧುಮುಕಿದ್ದೂ ಇದೆ. ಮಹಾರಾಷ್ಟ್ರದ ನಾಂದೇಡ ಹತ್ತಿರ ದೂಧ್ಮಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಗೋದಾವರಿ 180 ಮೀಟರಿನ ಎತ್ತರದಿಂದ ಕೆಳಗೆ ಧುಮುಕ್ತಾಳೆ. ಹೀಗೆ ಅನೇಕ ವಿಧವಾದ ಪ್ರಕೃತಿ ಸೌಂದರ್ಯಗಳನ್ನ ತನ್ನೊಳಗೆ ಇಟ್ಟುಕೊಂಡಿದ್ದಾಳೆ ಈ ಗೋದಾವರಿ. ಅದೇ ರೀತಿಯಾಗಿ ಈ ಗೋದಾವರಿ ಕ್ಷೇತ್ರ ಆಗಲೇ ಹೇಳಿದ ಹಾಗೆ ಅನೇಕ ವಿಧವಾದಂತಹ ಭೌಗೋಳಿಕ ಲಕ್ಷಣಗಳನ್ನ ಒಳಗೊಂಡು ಇದ್ದಾಳೆ. ಜಲಪಾತಗಳು ಅನೇಕ ಲಕ್ಷಾವಧಿ ಕೋಟ್ಯಾವಧಿ ಜಮೀನಿಗೆ ಭೂಮಿಗೆ ಫಲವತ್ತತೆಯನ್ನ ಕೊಟ್ಟು ರೈತರಿಗೂ ಕೂಡ ಅತ್ಯಂತ ವಿಶೇಷ ರೀತಿಯಲ್ಲಿ ಉಪಯೋಗಕ್ಕೆ ಬಂದಿದ್ದಾಳೆ ಈ ಗೋದಾವರಿ. ಇದು ಅಷ್ಟೇ ಅಲ್ಲದೆ ಅನೇಕ ವಿಧವಾದ ಮಂಗಳಕರವಾದ ಕ್ಷೇತ್ರಗಳನ್ನು ಕೂಡ ತನ್ನೊಳಗೆ ಒಳಗೊಂಡಿದ್ದಾಳೆ ಅನ್ನುವುದು ಇದು ಗೋದಾವರಿ ನದಿಯ ಒಂದು ಸಂಕ್ಷಿಪ್ತವಾದ ಭೌಗೋಳಿಕ ಲಕ್ಷಣ. ಇನ್ನು ಈ ಗೋದಾವರಿ ನದಿಯ ಅನೇಕ ವಿಧವಾದಂತಹ ಶಾಸ್ತ್ರ ಗ್ರಂಥಗಳಲ್ಲಿಯೂ ಕೂಡ ಇವ ಸ್ಮೃತಿ ಗ್ರಂಥಗಳಲ್ಲಿ, ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಇವಳ ಮಹಿಮೆ ಬಂದಿದೆ. ಅದನ್ನ ಸ್ವಲ್ಪ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನ ಮಾಡೋಣ. ಮೊಟ್ಟ ಮೊದಲಿಗೆ ವಾದಿರಾಜ ಗುರುಸಾರ್ವಭೌಮರ ತೀರ್ಥ ಪ್ರಬಂಧದ ಹಿನ್ನೆಲೆಯಲ್ಲಿ ಗೋದಾವರಿ ಮಹಿಮೆಯನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ಅಂಹಾಂಸಿ ಹಂಸಿ ಸತತಂ ಕಿಲ ರಾಸಿ ಪುಣ್ಯಂ ಸಿಂಹಸ್ಥಿತೆ ಸುರಗುರೌನ ತದಂಬ ಯಾಚೆ ಗೋದೆ ಸಮಸ್ತ ಫಲದೆ ದಿಶ ಕೃಷ್ಣಪಾದೆ ಭಕ್ತಿಂ ವಿರಕ್ತಿಮಿತರತ್ರ ಪರತ್ರ ಮುಕ್ತಿಂ ವಿಪ್ರಋಷಿ ದೇವಕುಲ ಸಂಕುಲ ತೀರ ಯುಗ್ಮ ವಿದ್ರಾ ವಿಧಾಗ ತೃಣ ರೇಣುಕಣಾಸ್ವವಾತೈಃ ಸ್ವಾದೂದಕ ಪ್ರಶಮಿತಾಖಿಲ ಲೋಕಶೋಕ ಗೋದಾವರಿ ಶುಭಕರಿ ಸರಿತುದ್ಧರೆನ್ನಹ ಅಂತ ಅನೇಕ ವಿಧವಾದ ಶ್ಲೋಕಗಳಲ್ಲಿ, ಒಟ್ಟಾರೆ 5 ರಿಂದ 6 ಶ್ಲೋಕಗಳಲ್ಲಿ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥಯಾತ್ರಾ ಪ್ರಸಂಗದಲ್ಲಿ ಬಂದ ಆ ಗೋದಾವರಿ ನದಿಯ ಚಿಂತನೆಯನ್ನ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಪ್ರತಿಜ್ಞೆಯನ್ನ ಮಾಡ್ತಾರೆ. ಏನಂತ ಪ್ರತಿಜ್ಞೆಯನ್ನ ಮಾಡ್ತಾರೆ? ಯಾರು ಭಕ್ತಿಯಿಂದ ಈ ಗೋದಾವರಿಯಲ್ಲಿ ಗೋದಾವರಿಯ ದರ್ಶನವನ್ನ ಮಾಡಿಕೊಳ್ತಾರೆ, ಅವರ ಪ್ರಶಮಿತಾಖಿಲ ಲೋಕಶೋಕ, ಆ ಪರಮ ಪವಿತ್ರವಾದಂತಹ ಆ ಗೋದಾವರಿಯ ದರ್ಶನವನ್ನ ಮಾಡಿಕೊಂಡರೆ ಸಾಕು, ಅವರ ಎಲ್ಲ ವಿಧವಾದಂತಹ ಪಾಪಗಳು ಸುಟ್ಟು ಭಸ್ಮ ಆಗ್ತವೆ. ಅಷ್ಟೇ ಅಲ್ಲದೆ ಯಾರ ಮೈ ಮೇಲೆ ಆ ಗೋದಾವರಿ ನದಿಯ ತರಂಗಗಳ ಮೇಲೆ ಹಾದು ಹೋದ ಗಾಳಿ ಬಡಿತದೆ, ಅವರಿಗೆ ಎಲ್ಲ ವಿಧವಾದ ರೋಗಗಳು ನಾಶವಾಗ್ತವೆ. ಅಂತಹ ಗೋದಾವರಿ, ಶುಭಕರಿಯಾದಂತಹ ಆ ಗೋದಾವರಿ ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ಅದೇ ರೀತಿಯಾಗಿ ಇಲ್ಲಿ ನಾವು ಮೊದಲಿಗೆ ತಿಳಿದುಕೊಳ್ಳಬೇಕಾದದ್ದು, ಈ ಗೋದಾವರಿಗೆ ಈ ರೀತಿಯಾಗಿ ಹೆಸರು ಬರಲಿಕ್ಕೆ ಏನು ಕಾರಣವಾಯಿತು, ಈ ಗೋದಾವರಿ ನದಿಯ ಹಿನ್ನೆಲೆ ಏನು ಅನ್ನುವುದನ್ನ ಕೆಲವು ಮಾತುಗಳಲ್ಲಿ ನಾವು ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ. ಈ ಗೋದಾವರಿ ನದಿ ಪುರಾಣಗಳ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದರೆ, ವಿಶೇಷವಾಗಿ ನಾವೆಲ್ಲ ತತ್ವಪ್ರಕಾಶಿಕ, ತಾತ್ಪರ್ಯ ನಿರ್ಣಯಾದಿ ಅನೇಕ ಗ್ರಂಥಗಳಲ್ಲಿ ಈ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ದ್ವಾಪರೇಥ ಯುಗೆ ಪ್ರಾಪ್ತೆ ತ್ವಷ್ಟಾವಿಂಶತಿಮೇ ಪುನಃ ಸ್ವಯಂಭು ಶಂಭು ಶಕ್ರಾದ್ಯಾಹ ದುಗ್ಧಾಬ್ಧೇಹೇ ತೀರಮಾಯಯುಹು ಅಂತ ಅನೇಕ ವಿಧವಾದ ಗ್ರಂಥಗಳಲ್ಲಿ ನಾವು ಈ ರೀತಿಯಾಗಿ ತಿಳಿದುಕೊಂಡಿದ್ದೇವೆ. ಏನಾಯಿತು ಇದರ ಹಿನ್ನೆಲೆ ಅಂದರೆ, ಹಿಂದೆ ಭೀಕರ ಬರಗಾಲ ಬಿತ್ತು.
ಭೀಕರ ಬರಗಾಲವಿತ್ತು. ಆ ದೀರ್ಘವಾದ ಭೀಕರವಾದ ಬರಗಾಲದಲ್ಲಿ ಗೌತಮ ಋಷಿಗಳು ವಿಶೇಷವಾದಂತಹ ಆತಿಥ್ಯವನ್ನ ಮಾಡಬೇಕು ಅಂತ ಹೇಳಿ ದ್ವಾಪರ ಯುಗದ ಆ ಸಂದರ್ಭದಲ್ಲಿ ಗೌತಮ ಋಷಿಗಳು ವಿಶೇಷವಾಗಿ ಬರಗಾಲದ ಸಮೀಪದಲ್ಲಿ ಈ ಬರಗಾಲದಲ್ಲಿ ಬ್ರಾಹ್ಮಣರಿಗೆ ವಿಶೇಷವಾದಂತಹ ಅನುಕೂಲವನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಋಷಿಗಳನ್ನ ತಮ್ಮ ಹತ್ತಿರ ತಮ್ಮ ಆಶ್ರಮದಲ್ಲಿ ಇಟ್ಟು ಅವರಿಗೆ ವಿಶೇಷವಾಗಿ ಪ್ರತಿನಿತ್ಯದಲ್ಲಿ ತಮ್ಮ ಯೋಗ ಸಾಮರ್ಥ್ಯದಿಂದ ತಮ್ಮ ತಪಸ್ ಸಾಮರ್ಥ್ಯದಿಂದ ಅವರಿಗೆ ಎಲ್ಲ ವಿಧವಾದ ಆತಿಥ್ಯವನ್ನ ಅನುಕೂಲ ಮಾಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ 12 ವರ್ಷಗಳ ಗಟ್ಟಲೆ ದೀರ್ಘವಾದ ಆತಿಥ್ಯವನ್ನ ಆ ಎಲ್ಲ ಬ್ರಾಹ್ಮಣರಿಗೆ ಈ ಋಷಿಗಳು ಗೌತಮ ಋಷಿಗಳು ಅವರಿಗೆ ಅನುಗ್ರಹವನ್ನ ಮಾಡ್ತಾರೆ. ಅನುಗ್ರಹವನ್ನ ಮಾಡಿ ತದನಂತರದಲ್ಲಿ ಅನೇಕ ದಿನಗಳವರೆಗೂ ಕೂಡ ಬ್ರಾಹ್ಮಣರು ಸಿಕ್ಕಿದ್ದಾರೆ. ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ, ಪರಮಾತ್ಮನ ವಿಶೇಷವಾದ ಅಧಿಷ್ಠಾನವುಳ್ಳವರು ಋಷಿಮುನಿಗಳು, ಅವರು ನಮ್ಮಲ್ಲಿಯೇ ಅನೇಕ ವರ್ಷಗಳ ಕಾಲ ಇರಲಿ ಅಂತ ಅನೇಕ ದಿನಗಳವರೆಗೂ ತಮ್ಮ ಆಶ್ರಮದಲ್ಲಿಯೇ ಇಟ್ಟು ಅವರಿಗೆ ಆತಿಥ್ಯವನ್ನ ಕೊಡ್ತಾ ಇರ್ತಾರೆ ಗೌತಮ ಋಷಿಗಳು. ಹೀಗೆ ಅನೇಕ ದಿನಗಳವರೆಗೆ ಆಯಿತು. ಕಾಲ ಸ್ವಲ್ಪ ಸುಲಲಿತವಾಯಿತು. ಬರಗಾಲ ತೀರಿ ಒಳ್ಳೆ ಸುಭಿಕ್ಷ ಕಾಲ ಬಂತು. ಸುಭಿಕ್ಷ ಕಾಲ ಬಂದಾಗ ಎಲ್ಲ ಋಷಿಗಳು ಬಂದು ಗೌತಮರ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಸ್ವಾಮಿ, ಇನ್ನು ನಾವು ನಮ್ಮ ನಮ್ಮ ವಾಸಸ್ಥಾನಕ್ಕೆ ಮರಳುತ್ತೇವೆ, ತಾವು ಅನುಗ್ರಹ ಮಾಡಬೇಕು ಅಂತ. ಗೌತಮರು ಹೇಳ್ತಾರೆ, ಒತ್ತಾಯ ಪೂರ್ವಕವಾಗಿ ಹೇಳ್ತಾರೆ, ಬ್ರಾಹ್ಮಣರು ಇಲ್ಲೇ ಇದ್ದೀರಿ, ಇರ್ರಿ, ನಿಮ್ಮ ಸೇವೆ ಮಾಡುವ ಸೌಭಾಗ್ಯ ನಮಗೆ ದೊರಕ್ತದೆ, ಹೋಗೋದು ಬೇಡ ಅಂತ ಅವರಿಗೆ ಒತ್ತಾಯ ಪೂರ್ವಕವಾಗಿ ಅನೇಕ ದಿನಗಳವರೆಗೂ ಮತ್ತೆ ಅವರು ತಮ್ಮಲ್ಲಿಗೆ ಇಟ್ಟುಕೊಳ್ತಾರೆ. ಇಟ್ಟುಕೊಂಡಾಗ ನಂತರದಲ್ಲಿ ಏನಾಗ್ತದೆ, ಈ ಋಷಿಗಳಿಗೆ ಎಷ್ಟಾದರೂ ಕೂಡ ತಮ್ಮ ಮನೆಯನ್ನು ಬಿಟ್ಟು ಇಲ್ಲಿ ಇರೋದು ಸರಿಯಲ್ಲ ಅಂತ ಹೇಳಿ ಎಲ್ಲ ಋಷಿಗಳು ಏನು ಮಾಡ್ತಾರೆ, ಎಲ್ಲ ಋಷಿಗಳು ಸೇರಿ ಏನು ಮಾಡ್ತಾರೆ, ಒಂದು ತಮ್ಮ ತಪಸ್ಸಾಮರ್ಥ್ಯದಿಂದ ಕ್ಷುದ್ರವಾದ ಒಂದು ಆಕಳನ್ನ ಅಲ್ಲಿ ನಿರ್ಮಾಣವನ್ನ ಮಾಡ್ತಾರೆ. ಕ್ಷುದ್ರವಾದ ಆಕಳು ಅಂದರೆ ಅತ್ಯಂತ ಸಣಕಲು ಬಡಕಲಾದ ಆಕಳನ್ನ ನಿರ್ಮಾಣ ಮಾಡ್ತಾರೆ. ಅದನ್ನ ನಿರ್ಮಾಣ ಮಾಡಿ ಆ ಗೌತಮರ ಒಂದು ವಿಶೇಷವಾದಂತಹ ಒಂದು ಆ ಆಶ್ರಮದ ಒಂದು ಪರಿಸರದಲ್ಲಿ ಆ ಗೌತಮರು ದೇವರ ಪೂಜೆಗೆ ಉಪಯೋಗಿಸುವಂತಹ ಪರಿಕರಗಳು, ಹೂವು, ತುಳಸಿಯ ವನದಲ್ಲಿ ಅದನ್ನ ಬಿಡ್ತಾರೆ. ಬಿಟ್ಟಾಗ ದೂರದಿಂದ ಗೌತಮರು ನೋಡ್ತಾರೆ. ಗೌತಮರು ಆ ಆಕಳನ್ನ ಹೊರಗೆ ಹಾಕಬೇಕು, ಅವುಗಳೆಲ್ಲ ತಿನ್ನುವುದನ್ನು ತಪ್ಪಿಸಬೇಕು ಅಂತ ಹೇಳಿ ಗೌತಮರು ಬಂದು ಅಲ್ಲಿ ಇರುವ ಒಂದು ಹುಲ್ಲಿನ ಕಡ್ಡಿಯನ್ನ ತೆಗೆದುಕೊಂಡು ಆಕಳ ಮೇಲೆ ಹೋಗು ಅಂತ ಹೇಳುವ ದಾಟಿಯಲ್ಲಿ ಅದನ್ನ ಕಳಿಸಬೇಕಾದಾಗ ಒಣಗಿದ ಹುಲ್ಲಿನ ಆ ಒಂದು ಕಡ್ಡಿಯ ಸ್ಪರ್ಶದಿಂದಾಗಿ ಆಕಳು ಅಲ್ಲಿಯೇ ಮೃತವನ್ನ ಹೊಂದಿಬಿಡ್ತು. ಇದನ್ನ ನೋಡಿದ್ರು ಆ ಎಲ್ಲ ಋಷಿಗಳು, ಓಹೋ, ನಮ್ಮ ಪ್ಲಾನ್ ಸಕ್ಸಸ್ ಆಯಿತು, ಸರಿ ಅಂತ ಹೇಳಿ ಅವರು ಗೌತಮರ ಹತ್ತಿರ ಬರ್ತಾರೆ. ನೀವು ಗೋಹತ್ಯೆಯನ್ನ ಮಾಡಿದ್ದೀರಿ, ಗೋಹತ್ಯೆಯನ್ನ ಮಾಡಿದವರ ಆ ಆಶ್ರಮದಲ್ಲಿ ಅವರ ಮನೆಯಲ್ಲಿ ಕಿಂಚಿತ್ ಕ್ಷಣವೂ ಇರುವುದು ಸಮಂಜಸವಲ್ಲ, ನಾವಿನ್ನು ಹೊರಡ್ತೇವೆ ಅಂತ ಹೇಳಿ ಎಲ್ಲರೂ ಹೋಗಿಬಿಟ್ಟಾಗ ಆಗ ಗೌತಮರು ವಿಚಾರ ಮಾಡ್ತಾರೆ, ಏನಾಯಿತು, ಯಾಕೆ ಹೀಗಾಯಿತು ಅಂತ ಹೇಳಿದರೆ ಆಗ ಅವರಿಗೆ ಆ ಎಲ್ಲ ಋಷಿಗಳ ಕುಹಕ ತಿಳಿದು ಅವರಿಗೆ ಶಾಪವನ್ನ ಕೊಟ್ಟು ಇವತ್ತಿನಿಂದ ನಿಮ್ಮೆಲ್ಲ ಜ್ಞಾನ ನಶಿಸಿ ಹೋಗಲಿ ಅಂತ ಹೀಗೆ ಕತೆ ಮುಂದೆ ಬರೀತದೆ. ಇದಾದ ಬಳಿಕ ಆ ಏನು ಗೋ ಅವರಿಂದ ಏನು ಆ ಹುಲ್ಲು ಕಡ್ಡಿಯಿಂದ ಮೃತವಾಗಿತ್ತು ಆ ಗೋ, ಅದನ್ನು ನೋಡಿ ಭಾರೀ ದುಃಖಿತರಾಗಿ ಗೌತಮ ಋಷಿಗಳು ಆ ಗೋವಿನ ಮೇಲೆ ತಮ್ಮ ಕಮಂಡಲುವಿನಿಂದ ನೀರನ್ನ ಆ ಗೋವಿನ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ತಾರೆ. ಪ್ರೋಕ್ಷಣೆಯನ್ನ ಮಾಡಿದಾಗ ಆಗ ಆ ಕಮಂಡಲುವಿನಿಂದ ಆ ಗೋವನ್ನ ಉಳಿಸುವುದಕ್ಕಾಗಿ ಹಾಕಲ್ಪಟ್ಟ ಪ್ರೋಕ್ಷಣೆ ಮಾಡಲ್ಪಟ್ಟ ಏನು ನೀರು ಇದೆ ಆ ನೀರೇ ಗೋದಾವರಿ 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 ಅಂತ ಮುಂದೆ ಬರಿತು. ಗೋದತ್ತಂ ವಾರಿ ಗೋದಾವರಿ, ಗೋ ಆಕಳಿಗೆ, ದತ್ತಂ ಪ್ರಾಣದತ್ತಂ ಪ್ರಾಣವನ್ನು ಕೊಟ್ಟ, ಜೀವವನ್ನು ಕೊಟ್ಟ, ವಾರಿ ಯಾವುದು, ವಾರಿ ಅಂದರೆ ನೀರು, ಅದೇ ಗೋದಾವರಿ ಗೋದಾವರಿ ಅಂತ ಹೇಳಿ ಹೀಗೆ ಮುಂದೆ ಅನೇಕ ದಿನಗಳ ಮುಂದೆ ಅದು ಪ್ರಸಿದ್ಧವಾಗಿ ಗೋದಾವರಿ ಗೋದಾವರಿ ಅಂತ ಅದು ಹೆಸರಿನಿಂದ ಕರೆಯಲ್ಪಟ್ಟಿತು. ಇದು ಪುರಾಣದ ಹಿನ್ನೆಲೆ. ಅದೇ ರೀತಿಯಾಗಿ
ಗೋದಾವರಿ ನದಿ ಅನೇಕ ವಿಧವಾದಂತಹ ಮಹತಿಗೆ ಇದು ಪಾತ್ರವಾಗಿ ಇದೆ. ಇವತ್ತು ನಾವು ನೀವು ಎಲ್ಲರೂ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಈ ಗೋದಾವರಿಯ ಸ್ಮರಣೆಯನ್ನ ಮಾಡ್ತೇವೆ. ಗೋದಾವರ್ಯಾಹ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಇತ್ಯಾದಿಯಾಗಿ ಸಂಧ್ಯಾ ವಂದನೆಯಲ್ಲಿ ನಾವು ಸಂಕಲ್ಪವನ್ನ ಮಾಡುವಾಗ ಗೋದಾವರಿಯ ಒಂದು ವಿಶೇಷವಾದ ಸ್ಮರಣೆಯನ್ನು ಕೂಡ ನಾವು ಮಾಡ್ತೇವೆ. ಹೀಗೆ ಗೋದಾವರಿ ಭರತಖಂಡದ ಸಪ್ತ ಮಹಾನದಿಗಳಲ್ಲಿ ಒಂದು ಈ ಗೋದಾವರಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಪ್ರತಿನಿತ್ಯ ಸ್ನಾನ ಮಾಡುವಾಗ ಈ ಎಲ್ಲ ನದಿಗಳ ಸ್ಮರಣೆಯನ್ನು ನಾವು ಏನು ಮಾಡ್ತೇವೆ, ಆ ಒಂದು ಎಲ್ಲ ನದಿಗಳ ಸ್ಮರಣೆಯ ಸಂದರ್ಭದಲ್ಲಿ ಈ ಗೋದಾವರಿಯನ್ನು ಕೂಡ ಸ್ಮರಣೆ ಮಾಡುವ ವಾಡಿಕೆ ನಮಗೆ ಬಂದಿದೆ. ಅಷ್ಟೇ ಅಲ್ಲದೆ ಈ ಗೋದಾವರಿ ನದಿಗೆ ವಿಶೇಷವಾಗಿ ವೃದ್ಧಗಂಗಾ ಅಂತ ಕರೀತಾರೆ. ಈ ವೃದ್ಧಗಂಗಾ ಅಂತ ಯಾಕೆ ಹೆಸರು ಬಂತು? ವೃದ್ಧಗಂಗಾ ಅಥವಾ ಧವಲಗಂಗಾ, ಹೀಗೆ ಅನೇಕ ವಿಧವಾದ ಹೆಸರು ಬರಲಿಕ್ಕೆ ಏನು ಕಾರಣ ಆಯಿತು ಅನ್ನುವುದನ್ನ ಇಲ್ಲಿ ನಮಗೆ ಅನೇಕ ವಿಧವಾದಂತಹ ಚರಿತ್ರೆಗಳಿಂದ ಪುರಾಣಗಳಿಂದ ತಿಳಿಯಲ್ಪಟ್ಟಿರ್ತದೆ. ಏನು ಅಂದರೆ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ತಥೋ ಗೋದಾವರಿ ನ್ಯೂನ. ನದಿ ತಾರತಮ್ಯ ಸ್ತೋತ್ರವನ್ನು ಹೇಳುವಾಗ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನದಿಗಳಲ್ಲಿ ಮೊಟ್ಟ ಮೊದಲಿಗೆ ಯಾವುದು ಅಂದರೆ ಗಂಗಾ ನದಿ. ಆ ಗಂಗಾ ನದಿ ತರುವಾಯ ಬರುವಂತಹ ಗಂಗೆಯ ಸ್ವರೂಪಳಾದವಳು ಯಾರು ಅಂದರೆ ಗೋದಾವರಿ. ಗಂಗಾ ನದಿಯ ತರುವಾಯದ ಸ್ಥಾನ ಯಾರದು ಅಂತಂದರೆ ಅದು ಗೋದಾವರಿ ನದಿಯ ಸ್ಥಾನ ಅಂತ ಹೀಗೆ ವರ್ಣನೆಯನ್ನ ಮಾಡಿದ್ದಾರೆ. ಹೀಗೆ ಈ ಗೋದಾವರಿ ನದಿಯ ಹಿನ್ನೆಲೆ ಪೌರಾಣಿಕ ದೃಷ್ಟಿಯಲ್ಲಿ ಈ ರೀತಿಯಾಗಿ ಇದೆ. ಇನ್ನು ಅದೇ ರೀತಿಯಾಗಿ ಈ ಗೋದಾವರಿ ನದಿಯ ಮಹಾತ್ಮೆಯನ್ನ ವರಾಹ ಪುರಾಣ, ನರಸಿಂಹ ಪುರಾಣ ಹಾಗೂ ಪದ್ಮ ಪುರಾಣಗಳಲ್ಲಿಯೂ ಕೂಡ ನಮಗೆ ತಿಳಿದು ಬಂದಿದೆ. ಅದರಲ್ಲಿ ಪದ್ಮ ಪುರಾಣದ ಒಂದೆರಡು ಮಾತನ್ನ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಏನು? ಈ ಗೋದಾವರಿ ನದಿ ಈಗ ಪ್ರಾಚೀನರ ಒಂದು ಜ್ಞಾನಿವರೆಣ್ಯರ ಒಂದು ಪದ್ಧತಿಯಲ್ಲಿ ವಾಡಿಕೆಯಲ್ಲಿ ಇವತ್ತಿಗೂ ಇದೆ. ಅನೇಕ ಜನರ ಸಂಪ್ರದಾಯಗಳು ಇವತ್ತಿಗೂ ಇವೆ. ಏನು ಅಂದರೆ ನದಿಗಳ ಪ್ರದಕ್ಷಿಣೆ ಹಾಕುವುದು ಅಂತ. ನದಿಗಳ ಪ್ರದಕ್ಷಿಣೆಯನ್ನ ಹಾಕುವುದು ಅಂತ ಅಂದ್ರೆ ನದಿಗಳ ಪ್ರದಕ್ಷಿಣೆ ಅಂದ್ರೆ ಏನು ಹಾಕೋದು? ಒಂದು ದೇವಸ್ಥಾನ ಇದ್ದರೆ 4 ಗಜವೋ 5 ಗಜವೋ ಸುತ್ತ ಪೌಡಿ ಇರ್ತದೆ. ಆ ಪೌಡಿಯಲ್ಲಿ ಒಂದು ಬಲಗಡೆಯಿಂದ ಎಡಗಡೆವರೆಗೂ ಪ್ರದಕ್ಷಿಣೆ ಹಾಕುವುದು ಕಂಡಿದ್ದೇವೆ. ಇದೇನಿದು ನದಿಗೆ ಪ್ರದಕ್ಷಿಣೆ ಹಾಕುವುದು? ಗೋದಾವರಿ ಪರಿಕ್ರಮ, ನಾಳೆ ತಿಳಿಯುವ ನರ್ಮದಾ ಪರಿಕ್ರಮ, ಹೀಗೆ ಗೋವರ್ಧನ ಪರಿಕ್ರಮ ಅಂತ ಅನೇಕ ವಿಧವಾದಂತಹ ಪ್ರದಕ್ಷಿಣೆಯ ಪದ್ಧತಿಗಳು ಇವೆ. ಆ ಎಲ್ಲ ವಿಧವಾದ ಪ್ರದಕ್ಷಿಣೆಯ ಪರಿಕ್ರಮಗಳ ಪದ್ಧತಿಯಲ್ಲಿ ಗೋದಾವರಿ ನದಿಗೂ ಕೂಡ ವಿಶೇಷವಾದ ಮಹತಿಯನ್ನ ಪದ್ಮ ಪುರಾಣದ ಅಲ್ಲಿ ಆ ಗೋದಾವರಿ ನದಿಯ ಪರಿಕ್ರಮದ ಬಗ್ಗೆ ತಿಳಿಸ್ತಾರೆ. ಪ್ರದಕ್ಷಿಣಂ ತತಕೃತ್ವ ಯಯಾತಿ ಪತನಂ ವ್ರಜೆ ಹಯಮೇಧಸ್ಯ ಯಜ್ಞಸ್ಯ ಫಲಂ ಪ್ರಾಪ್ನೋತಿ ತತ್ರ ವೈ ಅಂತ ಪದ್ಮ ಪುರಾಣದ ಆದಿಖಂಡದ 12ನೇ ಅಧ್ಯಾಯದಲ್ಲಿ ಈ ಶ್ಲೋಕವನ್ನ ಕೊಟ್ಟು ಹೇಳ್ತಾರೆ. ಏನು ಅಂದರೆ ಯಾರು ಭಕ್ತಿಯಿಂದ ಈ ಗೋದಾವರಿ ನದಿಯ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಅಂದರೆ ಏನು ಅರ್ಥ ಮೊದಲಿಗೆ ತಿಳಿದುಕೊಳ್ಳೋಣ. ನದಿಗಳ ಪ್ರದಕ್ಷಿಣೆ ಅಂದರೆ ಏನು ಅಂದರೆ ಯಾವ ಸ್ಥಾನದಲ್ಲಿ ನದಿ ಉಗಮವಾಗಿರುತ್ತದೆ, ಉಗಮವಾದ ಸ್ಥಾನದಿಂದ ಸಾಗರ ಸಂಗಮ ಆಗುವಂತಹ ಸ್ಥಳದವರೆಗೂ ಹೋಗಿ ಮತ್ತೆ ಸಾಗರ ಸಂಗಮ ಕ್ಷೇತ್ರದಿಂದ ಮತ್ತೆ ಉಗಮ ಸ್ಥಳಕ್ಕೆ ಬರುವಂತಹ ಒಂದು ಏನು ಈ ಒಂದು ಪರಿಕ್ರಮ ಇದೆ, ಇದು ಆ ನದಿ ಪರಿಕ್ರಮ ಅಥವಾ ನದಿಗೆ ಪ್ರದಕ್ಷಿಣೆ ಹಾಕುವ ಒಂದು ಪದ್ಧತಿ. ಉದಾಹರಣೆಗೆ ಇದನ್ನ ನಾವು ಗೋದಾವರಿ ಪರಿಕ್ರಮವನ್ನ ತಿಳಿದುಕೊಳ್ಳಬೇಕಾದರೆ ಪ್ರಾತಸ್ಮರಣೀಯರಾದ ಉತ್ತರಾದಿ ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಮಗೆ ಇದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮಹಾವಿರಕ್ತ ಶಿಖಾಮಣಿಗಳು. ಇವತ್ತೆಲ್ಲ
ಗಯಾ ಕ್ಷೇತ್ರಕ್ಕೆ ಹೋದಾಗ, ಉಡುಪಿ ಕ್ಷೇತ್ರಕ್ಕೆ ಹೋದಾಗ ಅನೇಕ ಕಡೆಗೆ ಅವರ ಮಹಾತ್ಮೆಯನ್ನ, ಚರಿತ್ರೆಯನ್ನ ನಾವು ತಿಳಿತೇವೆ. ಅಷ್ಟೇ ಅಲ್ಲದೆ ಇವತ್ತು ನಾವೇನಾದರೂ ಶ್ರೀಮನ್ಯಾಯ ಸುಧೆಯನ್ನ ಇವತ್ತಿಗೂ ಕೂಡ ಸರಿಯಾದ ಅರ್ಥವನ್ನ ನಾವು ಮಾಡಿಕೊಳ್ಳಲಿಕ್ಕೆ ಶಕ್ಯವಾಗ್ತಾ ಇದೆ ಅಂತಂದರೆ ಅದು ಈ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದಂತಹ ಅನುಗ್ರಹ ಬಿಟ್ಟು ಮತ್ತೊಂದೇನಿಲ್ಲ. ವೇದವ್ಯಾಸ ತೀರ್ಥ ಕರಕಮಲ ಸಂಜಾತರಾದಂತಹ ವಿದ್ಯಾಧೀಶ ತೀರ್ಥರು ಮಹಾವಿರಕ್ತರು ಅಂತ ಹೇಳಿದನಲ್ಲ. ಹೇಗೆ ಅವರ ವಿರಕ್ತಿ ಅಂತಂದ್ರೆ ಜೋಳ, ಅಕ್ಕಿ, ಹುರುಳೆ ಬೀಜಗಳು ಮುಂತಾದವುಗಳನ್ನ ಆಕಳಿಗೆ ತಿನ್ನಿಸ್ಬೇಕು. ಆಕಳಿಗೆ ತಿನ್ನಿಸಿ ಆಕಳ ಗೋಮಾಯದಲ್ಲಿ ಬರುವಂತಹ ಏನು ಆ ಕಾಳುಗಳಿವೆ ಅವುಗಳನ್ನ ತೊಳೆದು ಬೇಯಿಸಿ ಸ್ವಲ್ಪ ತುತ್ತುಗಳನ್ನ ತಿನ್ನಬೇಕು. ಇಷ್ಟು ಕಠಿಣವಾದಂತಹ ಸನ್ಯಾಸ ಧರ್ಮವನ್ನ ಪಾಲಿಸಿದಂತಹ ಮಹಾನುಭಾವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರು ತಮ್ಮ ಜನ್ಮಸ್ಥಳ, ಪೂರ್ವಾಶ್ರಮದ ಜನ್ಮಸ್ಥಳವೂ ಕೂಡ ಗೋದಾವರಿ ನದಿಯ ಹತ್ತಿರದ ಪುಣತಾಂಬಾವೇ ಸರಿ. ಅವರು ಸಂಕಲ್ಪವನ್ನ ಮಾಡಿ ಗೋದಾವರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಅಂತ ವಿಚಾರ ಮಾಡಿ ಪ್ರಾರಂಭವನ್ನ ಮಾಡ್ತಾರೆ. ಅಂದ್ರೆ ಹೇಗೆ ಅಂದ್ರೆ ಹೇಳ್ತಾರೆ, ವಿದ್ಯಾಧೀಶ ವಿಜಯದ ಸಪ್ತಮ ಸರ್ಗದ 63ನೇ ಶ್ಲೋಕದಲ್ಲಿ ಹಾಗೂ ವಿದ್ಯಾಧೀಶ ವಿಜಯದ 1ನೇ ಅಧ್ಯಾಯದ 12ನೇ ಶ್ಲೋಕದ ಆ ಗೋದಾವರಿ ಮಹತಿಯನ್ನ ಪೂರ್ವಾಶ್ರಮದಲ್ಲಿಯೂ ಸನ್ಯಾಸ ನಂತರದಲ್ಲಿಯೂ ಅನೇಕ ಶಬ್ದಗಳಿಂದ, ಶ್ಲೋಕಗಳಿಂದ ಆ ಪರಿಕ್ರಮದ ವರ್ಣನೆಯನ್ನ ಮಾಡಿದ್ದಾರೆ. ಹೇಳ್ತಾರೆ, ಗೋದಾವರಿ ನದಿಯ ಸ್ನಾನದ ಮಹಾತ್ಮ ಎಂಥದ್ದು ಅಂದ್ರೆ, ಗೋದಾವರಿ ವಾರಿ ವಿಗಾಹನೇನ ತ್ರಿವಿಕ್ರಮಸ್ಥಾನ ವಿಲೋಕನೇನ ವಿದ್ಯುಕ್ತ ಕರ್ಮಾಚರಣೇನ ಯತ್ರ ವಿದೂತ ಪಾಪಾ ವಿಲಸಂತಿ ಸಂತಹ. ಏನು ಮಹತಿ ನೋಡಿ ಆ ಗೋದಾವರಿದು. ಯಾವ ಗೋದಾವರಿ ತನ್ನ ಹೊಟ್ಟೆಯೊಳಗೆ, ತನ್ನೊಡಲೊಳಗೆ ಅನೇಕ ತೀರ್ಥಕ್ಷೇತ್ರಗಳಿಗೆ ಸ್ಥಾನ ಆಕರಳಾಗಿದ್ದಾಳೋ, ಯಾವ ಗೋದಾವರಿ ಅನೇಕ ವಿಧವಾದಂತಹ ಮಂಗಳಕರವಾದ ಕರ್ಮಗಳಿಗೆ ವಿಶೇಷವಾಗಿ ಕಾರಣೀಕರ್ತಳು, ಸಾಕ್ಷಿಗಳೇ ಆಗಿದ್ದಾಳೋ, ಅಂತಹ ಗೋದಾವರಿಯಲ್ಲಿ ಯಾರು ಭಕ್ತಿಯಿಂದ ಸ್ಮರಣಪೂರ್ವಕವಾಗಿ ಸಂಕಲ್ಪಾದಿಗಳನ್ನ ಮಾಡಿ ಯಾರು ಸ್ನಾನವನ್ನು ಮಾಡುತ್ತಾರೆ ಅವರು ನೇರವಾಗಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಆಸಕ್ತರಾಗ್ತಾರೆ. ಅವರೆಲ್ಲರ ಶತ್ರುಗಳು ದೂರವಾಗಿ, ವಿಶೇಷವಾಗಿ ಸಾಧನಕ್ಕೆ ಬರುವ ವಿಘ್ನಗಳೆಲ್ಲವೂ ಕೂಡ ಪರಿಹಾರವಾಗ್ತವೆ ಅಂತ ಈ ವಿದ್ಯಾಧೀಶ ವಿಷಯದಲ್ಲಿ ನಮಗೆ ತಿಳಿಸ್ತಾರೆ. ವಿಷಯಕ್ಕೆ ಬಂದರೆ ಪರಿಕ್ರಮದ ಬಗ್ಗೆ ಹೇಳುವಾಗ, ತತಸ್ವಯಂ ನಾಸಿಕಾದ್ಯತ್ರ ತ್ರ್ಯಂಬಕಾಚಲ ಮೀಚಿವಾನ್ ಯತ್ರ ಗೋದಾ ತಟಿನ್ಯಾಸಿ ಜಟಾಟಿರ ಜಟೋದಿತಾ ಅಹಿರ್ಬುದ್ನೋ ಜಟಾಟೀರೋ ಜಟ ಜಟೋಗ್ನಿಲೋಚನ ಅಂತ ಇತ್ಯಾದಿಯಾಗಿ ಆಗಲೇ ಹೇಳಿದ ಹಾಗೆ ರುದ್ರದೇವರ ಗೌತಮರ ಕಥೆಯನ್ನ ಹೇಳುವಾಗ ರುದ್ರದೇವರ ತಲೆ ಮೇಲೆ ಇರುವಂತಹ ಗಂಗೆಯನ್ನ ಆ ಗೋವಿನ ಮೇಲೆ ರುದ್ರದೇವರ ಅನೇಕ ಅಲ್ಲಿಯೂ ಕೂಡ ಪುರಾಣ ಪ್ರಭೇದಗಳು, ಕಥಾ ಪ್ರಭೇದಗಳು ಇವೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದರೆ ಏನು, ರುದ್ರದೇವರ ಜಟೆಯಲ್ಲಿ ಇರುವ ಆ ಗಂಗೆಯನ್ನ ಗೌತಮರು ಆ ಗೋವಿನ ಮೇಲೆ ಹರಿಸಿ ಅದನ್ನ ಗೋದಾವರಿ ಅಂತ ಮಾಡಿದರು ಅಂತ ಕಥೆ ಇದೆ. ತಮ್ಮ ಕಮಂಡಲುವಿನಿಂದ ಆ ಆಕಳಿನ ಮೇಲೆ ಹಾಕಿ ಆಕಳಿಗೆ ಜೀವವನ್ನ ಕೊಟ್ಟು ಅದು ಗೋದಾವರಿ ಆಯಿತು ಅಂತ ಒಟ್ಟಾರೆ ಆ ಒಂದು ರುದ್ರದೇವರ ಸನ್ನಿಧಾನದಲ್ಲಿ ಇರುವಂತಹ ಆ ಗಂಗೆಯ ಸ್ವರೂಪಳಾಗಿ ಬಂದವಳು ಈ ಗೋದಾವರಿ ಅಂತ ನಮಗೆ ತಿಳಿಸಿ ಹೇಳ್ತಾರೆ. ಹಾಗೆ ಈ ಗೋದಾವರಿ ಪ್ರದಕ್ಷಿಣೆಯನ್ನ ನಾಸಿಕ ತ್ರ್ಯಂಬಕದ ಬ್ರಹ್ಮಗಿರಿಯಿಂದ ಆರಂಭ ಮಾಡಿ ರಾಜಮಹೇಂದ್ರಿಯ ಹತ್ತಿರ ಇರುವಂತಹ ಅಂತರ್ವೇದಿಯ ಸನ್ನಿಧಾನ, ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಸಮುದ್ರ ಸಾಗರ ಸಂಗಮ ಆಗುವವರೆಗೂ ಕೂಡ ಹೀಗೆ ಪ್ರದಕ್ಷಿಣೆಯನ್ನ ಮಾಡಿದರೆ ಅದು ಗೋದಾವರಿ ಪರಿಕ್ರಮ. ಯಾರು ಈ ಗೋದಾವರಿ ಪರಿಕ್ರಮವನ್ನ ಮಾಡ್ತಾರೆ ಅವರು ಎಲ್ಲ ವಿಧವಾದ ಶತ್ರುಗಳ ಬಾಧೆ, ಸಂಸಾರದ ಪ್ರತಿಬಂಧಕಗಳಿಂದ ನಿರ್ಮುಕ್ತರಾಗಿ ಪರಮಾತ್ಮನ ಸನ್ನಿಧಾನದ ಚಿಂತನೆಯನ್ನ ಅನುಭವಿಸ್ತಾರೆ ಅನ್ನುವುದನ್ನ ವಿದ್ಯಾಧೀಶ ವಿಜಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದು ಗೋದಾವರಿ ಎಂಬ ನದಿಯ ಹಿನ್ನೆಲೆ, ಗೋದಾವರಿ ನದಿಯ ಪ್ರಾಮುಖ್ಯತೆ, ಗೋದಾವರಿ ನದಿಯ ಒಂದು ಪ್ರದಕ್ಷಿಣದ ಫಲ. ತದನಂತರದಲ್ಲಿ ಮಹತ್ತರ ಘಟ್ಟ, ಈ ಗೋದಾವರಿ ಸ್ನಾನವನ್ನ ಮಾಡುವಾಗ ನಮಗೆ ಯಾವ ರೂಪಿಯ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬ್ರಹ್ಮಾಂಡ ಪುರಾಣದ ವಾಕ್ಯ ನಮಗೆ ಇಲ್ಲಿ ನಾವು ಇಟ್ಟುಕೊಳ್ಳಬೇಕು. ಗೋದಾವರಿಯ ಮಹಾನದ್ಯಾಂ ವೀರನಾರಾಯಣೋ ನೃಪ ಶಂಖಚಕ್ರ ಗದಾಪದ್ಮೈ ಶೋಭಿತೋ ಧ್ಯೇಯ ಏವ ಹಿ.
ನಿನ್ನೆ ಹೇಳಿದ ಹಾಗೆ ಅವುಗಳನ್ನೆಲ್ಲವನ್ನ ಮತ್ತೊಮ್ಮೆ ಮರುಕಳಿಸಿಕೊಂಡು ಆ ನದಿಯನ್ನು ನೋಡಿದ ತಕ್ಷಣದಲ್ಲಿ ನಮಸ್ಕಾರ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಆ ಗೋದಾವರಿ ನದಿಯ ಹತ್ತಿರ ಬಂದು ನೀರನ್ನ ಪ್ರೋಕ್ಷಣೆಯನ್ನ ಮಾಡಿಕೊಂಡು ಆಮೇಲೆ ಆ ನದಿ ಪ್ರವೇಶವನ್ನ ಮಾಡಬೇಕು. ನದಿ ಪ್ರವೇಶವನ್ನ ಮಾಡಿದ ನಂತರ ಪ್ರವಾಹ ಯಾವ ದಿಕ್ಕಿಗೆ ಇದೆ ಆ ದಿಕ್ಕಿನಲ್ಲಿ ಮೊದಲಿಗೆ ಮುಳುಗನ್ನ ಹಾಕಿ ಪವಿತ್ರವನ್ನಾಗಿ ಮಾಡಿಕೊಂಡು ನಂತರದಲ್ಲಿ ಸಂಕಲ್ಪವನ್ನ ಮಾಡಬೇಕು. ಸಂಕಲ್ಪವನ್ನ ಮಾಡಿ ಆಯಾ ಕಾಲದ ಆಯಾ ಕ್ಷೇತ್ರದ ಸಮೀಪಳಾದ ಆ ಗೋದಾವರಿ ಚಿಂತನೆಯನ್ನ ಅಲ್ಲಿಗೆ ವಿಹಿತವಾದ ಒಂದು ಸಂಕಲ್ಪಗಳನ್ನ ಮಾಡಿ ಕೊನೆಗೆ ಗೋದಾವರಿ ಅಂತರ್ಗತ ವೀರನಾರಾಯಣ ಪ್ರೇರಣೆಯ ವೀರನಾರಾಯಣನ ಸ್ಮರಣೆ ಆ ಗೋದಾವರಿ ನದಿಗೆ ಮುಖ್ಯವಾಗಿ ಅವಳ ಅಂತರ್ಗತನಾದಂತಹ ಪರಮಾತ್ಮನ ಸ್ವರೂಪ. ಬ್ರಹ್ಮಾಂಡ ಪುರಾಣದ ಮಾತನ್ನ ನಾವು ಅಲ್ಲಿ ಇಟ್ಟುಕೊಂಡು ಆ ಒಂದು ವಿಶೇಷವಾಗಿ ವೀರನಾರಾಯಣನ ಸ್ಮರಣೆಯನ್ನ ಮಾಡಿ ಬಿಂಬಮೂರ್ತಿಯ ಚಿಂತನೆಯನ್ನ ಮಾಡಿ ಅಲ್ಲಿ ಶುದ್ಧ ರೀತಿಯಲ್ಲಿ ಸ್ನಾನವನ್ನ ಮಾಡಬೇಕು. ಸ್ನಾನವನ್ನ ಮಾಡಿ ಯಾವ ಆಗಲೇ ಹೇಳಿದ ಹಾಗೆ ಸಾಬೂನುಗಳಾಗಲಿ ಮೊದಲಾದಂತಹ ನಿಷಿದ್ಧ ಪದಾರ್ಥಗಳನ್ನ ಯಾವುದನ್ನೂ ಕೂಡ ನದಿಯ ಸ್ನಾನದಲ್ಲಿ ಆ ಪವಿತ್ರಳಾದ ವೃದ್ಧ ಗಂಗೆ ಎನಿಸಿಕೊಂಡಂತಹ ಗೋದಾವರಿಯಲ್ಲಿ ನಾವು ಹಚ್ಚಿಕೊಳ್ಳದೆ ಶುದ್ಧ ರೀತಿಯ ಮೃತ್ತಿಕೆಯನ್ನು ಧಾರಣೆ ಮಾಡಿಕೊಂಡು ಆ ನದಿಯಲ್ಲಿ ಸ್ನಾನವನ್ನ ಮಾಡಬೇಕು. ಸ್ನಾನಾನಂತರದಲ್ಲಿ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ಆಯಾ ನದಿಗಳಲ್ಲಿ ಆಯಾ ರೀತಿಯಾದ ಅರ್ಘ್ಯ ಪ್ರದಾನದ ಮಂತ್ರಗಳನ್ನು ಕೂಡ ನಮಗೆ ತಿಳಿಸಿದೆ ಅನೇಕ ಸ್ಮೃತಿ ಗ್ರಂಥಗಳು. ಅದರಲ್ಲಿ ಒಂದಾದಂತಹದ್ದು ಸದಾಚಾರ ಸ್ಮೃತಿ ಎನ್ನುವ ಗ್ರಂಥದಲ್ಲಿ ಈ ಗೋದಾವರಿ ಸ್ನಾನದ ಮಹತಿಯನ್ನ ನಮಗೆ ತಿಳಿಸಿಕೊಡ್ತಾರೆ. ಏನು ಅಂತ ಹೇಳಿ ಅಂದರೆ, ವೃದ್ಧಗಂಗೆ ಮಹಾಪುಣ್ಯೆ ಗೌತಮಸ್ಯ ಅಘನಾಶಿನಿ ಗ್ರಹಾಣಾರ್ಘ್ಯಂ ಮಯಾ ದತ್ತಂ ಗೋದಾವರಿ ನಮೋಸ್ತುತೆ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ವೃದ್ಧಗಂಗೆ ಮಹಾಪುಣ್ಯೆ ಗೌತಮಸ್ಯಾಘ ನಾಶಿನಿ ಗ್ರಹಾಣಾರ್ಘ್ಯಂ ಮಯಾ ದತ್ತಂ ಗೋದಾವರಿ ನಮೋಸ್ತುತೆ. ಹೇ ಗೋದಾವರಿ, ರುದ್ರದೇವರ ಶಿರದಿಂದ ಆ ಆಕಳನ್ನ ಜೀವಂತಗೊಳಿಸಿದ ಹೇ ಮಹಾಮಹಿಮಳೆ, ಆ ಆಕಳಿಗೆ ಜೀವವನ್ನ ಕೊಟ್ಟು ಗೌತಮರ ಪಾಪವನ್ನ ನಾಶ ಮಾಡಿ ಹಾಕಿದ ಹೇ ಗೋದಾವರಿ, ನಾನು ಇಲ್ಲಿ ನಿನಗೆ ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ದೇನೆ. ಈ ಅರ್ಘ್ಯವನ್ನ ನೀನು ಸ್ವೀಕರಿಸಿ ನಮಗೆ ವಿಶೇಷವಾದಂತಹ ಪುಣ್ಯಪ್ರದವಾಗುವಂತೆ ನೀನು ಅನುಗ್ರಹವನ್ನ ಮಾಡಬೇಕು ಅಂತ ಆ ಗೋದಾವರಿ ನದಿಯಲ್ಲಿ ನಾವು ವಿಶೇಷವಾಗಿ ಸ್ಮರಣೆಯನ್ನ ಮಾಡಬೇಕು. ಇನ್ನ ತದನಂತರದಲ್ಲಿ ಈ ಗೋದಾವರಿ ನದಿಗೆ ಇನ್ನೊಂದು ರೀತಿಯ ವಿಶೇಷ ಪರ್ವಕಾಲ ಈ ಗೋದಾವರಿ ನದಿಗೆ ಒಂದು ಸೀಮಿತವಾಗಿ ಇದೆ. ಏನು ಅಂದರೆ, ನಿನ್ನೆ ಯಾವ ರೀತಿಯಾಗಿ ಕೃಷ್ಣಾ ನದಿಯಲ್ಲಿ ನಾವು ಕನ್ಯಾಗತದ ಚಿಂತನೆಯನ್ನ ತಿಳಿದುಕೊಂಡೆವೋ ಹಾಗೆ ಈ ಗೋದಾವರಿ ನದಿಗೆ ಸಿಂಹಸ್ಥ ಎಂಬಂತಹ ಒಂದು ಪರ್ವಕಾಲ ಈ ಗೋದಾವರಿ ನದಿಗೆ ನಾವು ಒಂದು ವಿಶೇಷವಾದ ಸನ್ನಿಧಾನವನ್ನ ಪರಮಾತ್ಮ ಇದಕ್ಕೆ ಒದಗಿಸಿ ಕೊಟ್ಟಿದ್ದಾನೆ. ಏನು ಅಂತಂದ್ರೆ ವಿಶೇಷವಾಗಿ ಈ ಗೋದಾವರಿ ನದಿಯಲ್ಲಿ ಗುರು ಸಿಂಹರಾಶಿಯಲ್ಲಿ ಬಂದಾಗ ಹಲವು ವರ್ಷಗಳಿಗೊಮ್ಮೆ ಬರುವಂತಹ ಸಂದರ್ಭ, ವಿಶೇಷ ಪರ್ವಕಾಲ. ಗುರುವು ಸಿಂಹರಾಶಿ ಬಂದಾಗ ಸಿಂಹಸ್ಥ ಎನ್ನುವಂತಹ ಒಂದು ಪರ್ವಕಾಲ ಇದರಲ್ಲಿ ನಮಗೆ ಬಂದಿರ್ತದೆ. ಪ್ರಾಯಶಃ 12 ವರ್ಷಗಳಿಗೊಮ್ಮೆ ಬರುವಂತಹ ಒಂದು ವಿಶೇಷವಾದ ಪರ್ವಕಾಲ. ಈ ಪರ್ವಕಾಲದ ಸಂದರ್ಭದಲ್ಲಿ ಯಾರು ಈ ಗೋದಾವರಿ ನದಿಯ ತೀರಕ್ಕೆ ಹೋಗಿ ವಿಶೇಷವಾಗಿ ತಮ್ಮ ಪಿತೃಗಳ ಪ್ರೀತಿಗಾಗಿ ಶ್ರಾದ್ದಾದಿಗಳನ್ನ ಮಾಡ್ತಾರೆ, ಅದೇ ರೀತಿಯಾಗಿ ವಿಶೇಷವಾಗಿ ಸ್ನಾನವನ್ನ ಮಾಡ್ತಾರೆ, ದಾನ ಧರ್ಮಾದಿಗಳನ್ನ ಮಾಡ್ತಾರೆ, ಅವರಿಗೆ ವಿಶೇಷ ಪುಣ್ಯ ಇದೆ ಅಂತನ್ನುವ ಅನೇಕ ಗ್ರಂಥಗಳಲ್ಲಿ ಈ ಮಾತನ್ನ ನಮಗೆ ಉಲ್ಲೇಖವಾಗಿ ಕೊಟ್ಟಿದ್ದಾರೆ. ಏನು ಅಂದರೆ, ಷಣ್ಮಾಸ ಫಲದ ಗೋದಾ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ವಿಶೇಷವಾದ ಸಂದರ್ಭದಲ್ಲಿ, ಅಂದರೆ ಗುರುವು ಸಿಂಹರಾಶಿಯಲ್ಲಿ ಪ್ರವೇಶವನ್ನ ಪಡೆದಾಗ ಸಿಂಹಸ್ಥ ಎನಿಸಿಕೊಂಡಂತಹ ಈ ಗೋದಾವರಿ ಸನ್ನಿಧಾನದಲ್ಲಿ ಸ್ನಾನವನ್ನ ಮಾಡೋಣದರಿಂದ ಒಂದು ದಿನ ಸ್ನಾನ ಮಾಡಿದರೆ, ಆ ಸಿಂಹಸ್ಥದ ಸಂದರ್ಭದಲ್ಲಿ ಒಂದು ದಿನ ಸ್ನಾನವನ್ನ ಮಾಡಿದರೆ 6 ತಿಂಗಳು ಸ್ನಾನ ಮಾಡಿದರೆ ಏನು ಪುಣ್ಯ ಬರಬೇಕೋ
ಅದು ಈ ಸಿಂಹಸ್ಥವಾದಂತಹ ಈ ಗೋದಾವರಿಯ ನದಿಯಲ್ಲಿ ಸ್ನಾನವನ್ನ ಮಾಡೋಣದರಿಂದ ಫಲ ಬರುತ್ತದೆ ಅಂತ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗಲೇ ಹಿಂದೆ ಹೇಳಿದ ಹಾಗೆ ಕೇವಲ ಗೋದಾವರಿಯ ದರ್ಶನದಿಂದಲೇ ಎಲ್ಲ ಪಾಪಗಳು ನಾಶ, ಗೋದಾವರಿ ನದಿಯ ಮೇಲೆ ಹಾದು ಬಂದಂತಹ ಆ ಗಾಳಿಯಿಂದಲೇ ಎಲ್ಲ ವಿಧವಾದ ಒಂದು ಅನಿಷ್ಟಗಳು ದೂರವಾಗ್ತಾ ಇದ್ದಾಗೆ, ಅಷ್ಟೇ ಅಲ್ಲದೆ ಪ್ರತಿನಿತ್ಯದ ಸಂದರ್ಭದಲ್ಲಿ ಗೋದಾವರಿ ಸ್ನಾನವನ್ನ ಮಾಡಿದರೆ ಹಯಾಸ್ಯಮೇಧಂ, ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತದೆ ಅಂತ ಅನೇಕ ಗ್ರಂಥಗಳು ಹೇಳುವಾಗ, ಅದರಲ್ಲಿಯೂ ಈ ವಿಶೇಷವಾದ ಸಿಂಹಸ್ಥ ಗೋದಾವರಿಯಲ್ಲಿ ಸ್ನಾನವನ್ನ ಮಾಡಿದರೆ ಇನ್ನಷ್ಟು ವಿಶೇಷವಾದ ಪುಣ್ಯ ಲಭಿಸ್ತದೆ ಅನ್ನುವ ವಿಷಯದಲ್ಲಿ ಯಾವುದೇ ರೀತಿಯಾದ ಸಂಶಯ ಬೇಡ. ಈ ಮಾತನ್ನ ಛಲಾರಿ ನರಸಿಂಹಾಚಾರ್ಯರ ಸ್ಮೃತ್ಯರ್ಥ ಸಾಗರದಲ್ಲಿ ಈ ಮಾತು ಪ್ರಮಾಣವನ್ನ ಕೊಟ್ಟು ಹೇಳ್ತಾರೆ. ಏನು? ಸಿಂಹಸ್ಥಿತೆ ಗೌತಮಿ ದೇವಿ ಭದ್ರೇ ಬ್ರಹ್ಮಾಂಡ ಬಾಂಡೋಪಗತಾನಿ ಪುಣ್ಯೆ ಭೂವ್ಯಂತರಿಕ್ಷೇ ದಿವಿ ನಾಗಲೋಕೆ ಸರ್ವಾಣಿ ತೀರ್ಥಾನಿ ತವೋದರೇ ಸ್ಯುಃ ತಿಸ್ರಕೋಟ್ಯರ್ಧ ಕೋಟ್ಯಶ್ಚ ತೀರ್ಥಾನಿ ಭುವನತ್ರಯೇ ಆಯಾಂತಿ ಗೌತಮಿ ಸ್ನಾತುಂ ಸಿಂಹಸ್ಥೇ ಚ ಬೃಹಸ್ಪತೌ ಷಷ್ಟಿವರ್ಷ ಸಹಸ್ರಾಣಿ ಭಾಗೀರಥ ವ್ಯವಗಾಹನಂ ಸಕೃತ್ ಗೋದಾವರಿ ಸ್ನಾನಂ ಸಿಂಹಸ್ಥೇ ಚ ಬೃಹಸ್ಪತೌ ಕಥಂಚಿದಪಿ ಸಿಂಹಸ್ಥೆ ಗುರೌ ಸ್ನಾನಂ ಸಮಾಚರೇತ್ ಗೌತಮ್ಯಾಂ ಜನ್ಮನ ಪುಂಸಾಂ ಯತ್ ಫಲಂ ಜೀವಿತಸ್ಯತು. ಏನು ಪುಣ್ಯ ನೋಡಿ ಗೋದಾವರಿ ಸ್ನಾನದ ಪುಣ್ಯ ಅಂದರೆ, ಸುಮ್ಮನೆ ಸಂದರ್ಭಕ್ಕೆ ಬಂದಿದೆ ಅಂತ ಒಂದು ಮಾತು ಹೇಳ್ತೇನೆ. ನಮ್ಮ ಹಿರಿಯರು ಮಾಡಿದಂತಹ ಏನೇನು ಪದ್ಧತಿಗಳಿವೆ, ವಾಡಿಕೆಗಳಿವೆ, ಅವು ಎಂದು ಮೂಢನಂಬಿಕೆ ಅಂತ ಸರ್ವಥಾ ತಿಳಿದುಕೊಳ್ಳಲಿಕ್ಕೆ ಹೋಗಬಾರದು. ಇವತ್ತಿನ ಜನಾಂಗಗಳಲ್ಲಿ, ಇವತ್ತಿನ ಈ ಯಾಂತ್ರಿಕಮಯವಾದ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದು ಹ್ಯಾಶ್ ಟ್ಯಾಗ್ ಹಾಕ್ತಾರೆ. ಪ್ರತಿಯೊಂದಕ್ಕೂ ಹ್ಯಾಶ್ ಟ್ಯಾಗ್. ಮಡಿ ಸ್ನಾನ ಮಾಡಿದರೆ ಅದು ಮೂಢನಂಬಿಕೆ, ಅದು ಮೂಢನಂಬಿಕೆ. ಅನ್ನಪ್ರಸಾದ ಅನ್ನದಾನವನ್ನ ಮಾಡಿದರೆ ಅದು ಮೂಢನಂಬಿಕೆ. ಹೀಗೆ ಏನೇನೋ ಮೂಢನಂಬಿಕೆಗಳು ಇವತ್ತು ಜಗತ್ತಿನಲ್ಲಿ ಇವೆ. ಗೊತ್ತಿರಲಿ ತಿಳಿದಿರಲಿ, ನಮ್ಮ ಹಿರಿಯರು ಮಾಡಿದ, ನಮ್ಮ ಪ್ರಾಚೀನ ಋಷಿಮುನಿಗಳು ಮಾಡಿದ ಯಾವೊಂದು ಸಂಪ್ರದಾಯವೂ ಕೂಡ ಸುಳ್ಳಾದದ್ದಲ್ಲ. ಇವತ್ತೇನೇನು ನಾವು ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವ ಏನೇನು ಹೊಸ ಹೊಸ ಆವಿಷ್ಕಾರಗಳಿವೆ, ಹೆಮ್ಮೆ ಇರಬೇಕು. ಅದನ್ನ ಮೊಟ್ಟ ಮೊದಲಿಗೆ ಮಾಡಿದವರು ನಮ್ಮ ಪ್ರಾಚೀನರು, ಋಷಿಮುನಿಗಳು. ಇದನ್ನ ಸರಿಯಾಗಿ ನಾವು ಗಟ್ಟಿಯಾಗಿ ತಿಳಿದುಕೊಳ್ಳಬೇಕು. ನಮ್ಮ ಪ್ರಾಚೀನರು ಮಾಡುವ ಸಂಪ್ರದಾಯಗಳು, ನಮ್ಮ ಪ್ರಾಚೀನರು ಹಾಕಿಕೊಟ್ಟಂತಹ ಮಾರ್ಗ ಇದೊಂದೇ ರಾಜಮಾರ್ಗ. ಅವರ ಮಾರ್ಗದಲ್ಲಿ ನಾವು ಮುಂದೆ ಹೋದರೇನೆ ನಮಗೆ ಒಳ್ಳೆಯ ಸಾಧನೆಯ ಮಾರ್ಗ ಇದೆ. ಇವತ್ತೆಲ್ಲ ನಾವು ಅನುಭವಿಸ್ತಾ ಇದ್ದೀವಲ್ಲ, ಕರೋನಾ ಎಂಬ ಮಹಾಮಾರಿ. ಆ ಮಹಾಮಾರಿಗೆ ಮೊಟ್ಟ ಮೊದಲಿಗೆ ಔಷಧಿ ಇದೆ ಅಂತ ತಿಳಿಸಿಕೊಟ್ಟದ್ದು ನಮ್ಮ ಪ್ರಾಚೀನರ ಆಯುರ್ವೇದ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಶಕ್ತಿಯನ್ನ ಕೊಡುವುದು ನಮ್ಮ ಪ್ರಾಚೀನರ ಆಯುರ್ವೇದ. ನಮ್ಮ ತನಕ್ಕೆ ನಮಗೆ ಹೆಮ್ಮೆ ಬೇಕು. ಇನ್ನೊಬ್ಬರು ಮಾಡಿದ್ದನ್ನ ನಾವು ಅನುಸರಿಸಿಕೊಂಡು ಅವರು ಮಾಡಿದ ಹಾಗೆ ಮಾಡ್ತೇವೆ ಅನ್ನುವುದು ಸರ್ವಥಾ ಅದು ಸರಿಯಾದದ್ದಲ್ಲ. ಅದು ಅಧರ್ಮದ ನಡೆಯೇ ಹೊರತು ಧರ್ಮದ ನಡೆ ಅನ್ನುವುದಕ್ಕೆ ಕಿಂಚಿತ್ತೂ ಕೂಡ ಅಲ್ಲಿ ಯಾವುದೇ ರೀತಿಯ ಅವಕಾಶಗಳು ಬೇಡ. ನಮ್ಮ ತನಕ್ಕೆ ನಮಗೆ ಹೆಮ್ಮೆ ಇರಲಿ. ಇವತ್ತಿಗೂ ಸಹಿತ ಈ ಗೋದಾವರಿ ನದಿಗೆ ಏನು ಆಗಲೇ ಹೇಳಿದ ಹಾಗೆ 12 ವರ್ಷಕ್ಕೊಮ್ಮೆ ಬರುವ ಈ ಗೋದಾವರಿಯ ಒಂದು ಏನು ಆ ಸಿಂಹರಾಶಿಯಲ್ಲಿ ಗುರುಪ್ರವೇಶದ ಸಿಂಹಸ್ಥ ಅನೇಕ ಆಯಾ ಪ್ರಾಂತಗಳಲ್ಲಿ ಅನೇಕ ರೀತಿಯಾಗಿ ಕರೆಯುವುದುಂಟು. ಆಂಧ್ರ ಕಡೆ ಹೋದರೆ ಪುಷ್ಕರಾಲು ಅಂತ ಕರೀತಾರೆ, ಈ ಕಡೆ ಬಂದ್ರೆ ನಮ್ಮ ಸಿಂಹಸ್ಥ ಅಂತ ಕರೀತಾರೆ. ಹೀಗೆ ಏನೋ ಆ ಒಂದು ವರ್ಷದ ಉದ್ದಕ್ಕೂ ಕೂಡ ಕೋಟ್ಯಾವಧಿ ಜನರು ಈ ಗೋದಾವರಿಯಲ್ಲಿ ಸ್ನಾನವನ್ನ ಮಾಡಿ ಪುಣ್ಯವನ್ನ ಗಳಿಸ್ತಾರೆ. ನೀವು ನೋಡಬಹುದು ನಾಸಿಕ, ಅದೇ ರೀತಿಯಾಗಿ ಭಾಸರ ಕ್ಷೇತ್ರ, ನಿಜಾಮಾಬಾದ್, ಆಂಧ್ರ ಪ್ರದೇಶ, ತೆಲಂಗಾಣದ ನಿಜಾಮಾಬಾದದ ಹತ್ತಿರದಲ್ಲಿರುವ ಭಾಸರ ಕ್ಷೇತ್ರ, ರಾಜಮಹೇಂದ್ರವರಂನಲ್ಲಿರುವಂತಹ ಆ ಗೋದಾವರಿಯ ಸನ್ನಿಧಾನ, ಆಗ ಅಂತರ್ವೇದಿಯಲ್ಲಿ ಅನೇಕ ಸಾಗರೋಪಾದಿಯಲ್ಲಿ
ಕೇವಲ ನಮ್ಮವರು ನಿಮ್ಮವರು ಅನ್ನುವ ಭೇದವಿಲ್ಲದೆ ಎಲ್ಲರೂ ಈ ಪವಿತ್ರಳಾದಂತಹ ಗಂಗೆ ಎನಿಸಿಕೊಂಡ ಗೋದಾವರಿಯಲ್ಲಿ ಸ್ನಾನವನ್ನ ಮಾಡಿ ಪುನೀತರಾಗ್ತಾರೆ ಅನ್ನುವುದನ್ನು ನಾವು ತಿಳಿತೇವೆ. ಇದು ನಮ್ಮ ಪ್ರಾಚೀನರು ಹಾಕಿಕೊಟ್ಟಂತಹ ಒಂದು ಮಹತಿ. ಹೇಳ್ತಾರೆ ಛಲಾರಿ ಆಚಾರ್ಯರು, ಏನು ಅಂದರೆ ಈ ಗುರು ಸಿಂಹರಾಶಿಯಲ್ಲಿ ಇರುವಾಗ ಸಿಂಹಸ್ಥ ಎಂದು ಕರೆಸಿಕೊಂಡ ಆ ಗೋದಾವರಿ ನದಿಯಲ್ಲಿ 60 ವರ್ಷ ಸಹಸ್ರಾಣಿ ಭಾಗೀರಥಿ ಅವಗಾಹನಂ 60,000 ವರ್ಷಗಳ ಕಾಲದಷ್ಟು ಗಂಗಾ ಸ್ನಾನ ಮಾಡಿದರೆ ಯಾವ ಮಟ್ಟದ ಫಲ ಬರಬೇಕೋ ಅಷ್ಟು ಫಲ ಈ ಗೋದಾವರಿ ನದಿಯಲ್ಲಿ ಬರ್ತದೆ. ಸ್ನಾನ ಮಾಡಿದರೆ ಸಿಂಹರಾಶಿಯಲ್ಲಿ ಗುರು ಪ್ರವೇಶವಾದಾಗ ಸಿಂಹಸ್ಥ ಎನಿಸಿಕೊಂಡಂತಹ ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ 3,00,00,000 ತೀರ್ಥಾನಿ ಭುವನತ್ರಯೇ ಆಯಾಂತಿ ಗೌತಮಿ ಸ್ನಾತುಂ ಸಿಂಹಸ್ಥೇ ಚ ಬೃಹಸ್ಪತೌ. ಈ ಗುರುವು ಸಿಂಹರಾಶಿಯಲ್ಲಿ ಪ್ರವೇಶವನ್ನ ಪಡೆದಾಗ ವರ್ಷ ಪೂರ್ತಿಯಾಗಿ ಏನು ಆ ಗೋದಾವರಿ ನದಿಯಲ್ಲಿ ಆ ಗಂಗಾ ನದಿಯ ವಿಶೇಷವಾದ ಸನ್ನಿಧಾನ ಈ ಸಿಂಹಸ್ಥವಾದಾಗ ಬಂದಿರ್ತದೆಯಲ್ಲ, ಆ ಸಂದರ್ಭದಲ್ಲಿ 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳು ಕೂಡ ತಾವು ಪವಿತ್ರರಾಗಬೇಕು ಅಂತ ಹೇಳಿ ಗೋದಾವರಿಯಲ್ಲಿ ಸ್ನಾನ ಮಾಡ್ತಾರಂತೆ. ಏನು ಮಹತಿ ನೋಡಿ. ಆ ಗೋದಾವರಿ ವೃದ್ಧಗಂಗೆಯ, ಧವಲಗಂಗೆಯ, ಕುಶಾವರ್ತಿಯ, ಆ ಗೌತಮಿಯ ಮಹತಿ ಅಂತಹದ್ದು ತಿಳಿದುಕೊಳ್ಳಬೇಕು. ಹೀಗೆ ಅನೇಕ ವಿಧವಾದಂತಹ ಮಹಾತ್ಮ್ಯವನ್ನ ನಮಗೆ ಈ ಗೋದಾವರಿ ನದಿಯ ಚಿಂತನೆಯಲ್ಲಿ ನಮಗೆ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ಹಯವದನಾಂಕಿತರಾದ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಹೇಳುವುದಷ್ಟೇ ಅಲ್ಲದೆ ತಮ್ಮೊಂದು ಕೃತಿಯಲ್ಲಿಯೂ ಕೂಡ ಈ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ. ಗೋದೆ ಸಮಸ್ತ ಫಲದೆ ಸಾಧಿಸಿ ಸ್ನಾನವ ಮಾಡೆ ಮುಕುತಿಯ ನೀವೆ ಆದಿಯಲ್ಲಿ ತ್ರಿಯಂಬಕನ ಜಡೆಯರುದ್ಭವಿಸಿದಿ ಮೋದದಿ ಪಶ್ಚಿಮಕ್ಕೆ ನಡೆದು ಬಂದಿ ಮೇಜಿನಿಗಿಳಿದು ಪರ್ವತದಲ್ಲಿ ತೀವ್ರದಿಂದ ಆದರದಿಂದಬ್ಧಿಯನ್ನು ಕೂಡಿದಿ. ಸಿಂಹರಾಶಿಗೆ ಸುರುಗುರು ಬರಲು ಕೇಳಿ ಅಂಹರಾಶಿಗಳ ಸಂಹಾರಕ್ಕಾಗಿ ಬಹುಯಾಸದಿಂದ ಬಂದು ನಿನ್ನನ್ನು ಕೊಡೆ ಅಂಹಗಳ ಪರಿಹರಿಸಿ ಭಕುತಿ ಮುಕುತಿಯನ್ನು ಕೊಡುವೆ. ಏನು ಮಾತು ನೋಡಿ ವಾದಿರಾಜ ಗುರು ಸಾರ್ವಭೌಮರು. ಯಾರು ಅಹಂಕಾರದಿಂದ ನಾನು ಅಂತ ಜಗತ್ತಿನಲ್ಲಿ ಉದ್ದಕ್ಕೂ ಓಡಾಡ್ತಾ ಇರ್ತಾರೆ, ಅವರು ಈ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಸಾಕು, ಅವರಿಗೆಲ್ಲ ಅಹಂಕಾರ ದೂರವಾಗಿ ಪರಮಾತ್ಮ ಸನ್ನಿಧಾನದಲ್ಲಿ ಬದುಕುವ ಪಾದಾರವಿಂದಗಳ ಚಿಂತನೆಯನ್ನ ಮಾಡುವ ಯೋಗ್ಯತೆ ಈ ಗೋದಾವರಿ ಕೊಡ್ತಾಳಂತೆ. ಇದು ಗೋದಾವರಿ ನದಿಯ ಮಹತಿ. ಅದೇ ರೀತಿಯಾಗಿ ಈ ಸಿಂಹಸ್ಥ ಗೋದಾವರಿಯ ಚಿಂತನೆಯನ್ನ ಹೇಳುವಾಗ ಸ್ಕಂದ ಪುರಾಣದ ಕಾಶಿ ಖಂಡ, ಪ್ರಭಾಸ ಖಂಡ, ಹೀಗೆ ಇವೆ ಎಲ್ಲ ಅನೇಕ ವಿಧವಾಗಿ ಆ ಪ್ರಭಾಸ ಖಂಡದಲ್ಲಿಯೂ ಕೂಡ ಈ ಗೋದಾವರಿಯ ಮಹತಿಯನ್ನ, ಪ್ರಾಮುಖ್ಯತೆಯನ್ನ, ಸಿಂಹಸ್ಥವಾದ ಆ ಗೋದಾವರಿಯ ಮಹತಿಯನ್ನು ಕೂಡ ತಿಳಿಸಿದ್ದಾರೆ. ನಮೋಸ್ತು ದೇವಾಯ ಶಿಖಿಕಂಠಾಯ ದಂಡಿನೇ ರುದ್ರಾಯ ಚಾಪಹಸ್ತಾಯ ಚಕ್ರಿಣಿ ವೇದಸೇನಯ ಸರಸ್ವತೀ ಚ ಸಾವಿತ್ರಿ ವೇದಮಾತಾ ಗರೀಯಸಿ ಸನ್ನಿಧಾತ್ರಿ ಭವತ್ವರ್ಥ ತೀರ್ಥೆ ಪಾಪ ಪ್ರಣಾಶಿನಿ ಇತಿ ಪ್ರಭಾಸ ಖಂಡೇ ಅಂತ ಸ್ಕಂದ ಪುರಾಣದ ಒಂದು ಭಾಗವಾದ ಪ್ರಭಾಸ ಖಂಡದ ಒಂದು ಮಾತನ್ನ ಈ ಗೋದಾವರಿ ನದಿಯ ಸಿಂಹಸ್ಥವಾದ ಗೋದಾವರಿಯ ನದಿಯ ಚಿಂತನೆಯನ್ನ ನಮಗೆ ಹೇಳುವಾಗ ಹೇಳ್ತಾರೆ. ಅಂದ್ರೆ ಎಲ್ಲ ನದಿಯ ಅಭಿಮಾನಿ ದೇವತೆಗಳು ಸಿಂಹರಾಶಿಯಲ್ಲಿ ಗುರುವು ಬಂದಾಗ ಈ ಯಾವಾಗ ಗೋದಾವರಿಗೆ ಗಂಗಾ ನದಿ ಪ್ರವೇಶವನ್ನ ಪಡಿತಾಳೋ ಅಂತಹ ವಿಶೇಷವಾದ ಸಂಧಿಕಾಲ ಪರ್ವಕಾಲದಲ್ಲಿ ಎಲ್ಲ ದೇವತೆಗಳು ಬಂದು ತಮ್ಮ ವಿಶೇಷವಾದ ಚಿಂತನೆಯನ್ನ ಆ ಪರಮಾತ್ಮನ ಸನ್ನಿಧಾನದಲ್ಲಿ ಮಾಡಿ ಅನೇಕ ದಿನಗಳವರೆಗೂ ಕೂಡ ಪವಿತ್ರತೆಯನ್ನು ಪಡಿತಾರೆ ಅಂತ ಈ ಒಂದು ಸಿಂಹಸ್ಥವಾದ ಗೋದಾವರಿ ನದಿಯ ಚಿಂತನೆಯನ್ನ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸದಾಚಾರ ಸ್ಮೃತಿಯಲ್ಲಿಯೂ ಕೂಡ ನಮಗೆ ಸ್ಪಷ್ಟವಾದ ಮಾತನ್ನ ಹೇಳ್ತಾರೆ. ಅಬ್ದೋಪವಾಸ ಫಲದ ಸ್ಮೃತಾಶ್ರಿತ ತರಂಗಿಣಿ ಮಂದಾಕಿನ್ಯರ್ಧ ಫಲದ ಸ್ಮೃತ ಗೋದಾವರಿ ಶುಭ. ವರ್ಷಾನುಗಟ್ಟಲೆ ಉಪವಾಸವನ್ನು ಮಾಡಿ, ವರ್ಷಾನುಗಟ್ಟಲೆ
ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಅದು ಈ ಸಿಂಹಸ್ಥವಾದ ಈ ಗೋದಾವರಿಯಲ್ಲಿ ವಿಶೇಷವಾದ ಆ ಗಂಗಾ ನದಿಯ ಒಂದು ಸನ್ನಿಧಾನದ ಇರುವ ಸಂದರ್ಭದಲ್ಲಿ ಈ ಗೋದಾವರಿಯಲ್ಲಿ ಸ್ನಾನವನ್ನ ಮಾಡೋಣದರಿಂದ ನಮಗೆ ಆ ರೀತಿಯಾದ ಪುಣ್ಯ ಈ ಗೋದಾವರಿ ನದಿಯಲ್ಲಿ, ಸಿಂಹಸ್ಥವಾದ ಗೋದಾವರಿ ನದಿಯಲ್ಲಿ ನಮಗೆ ಬಂದಿರ್ತದೆ. ಒಂದು ಮಾತನ್ನ ಹೇಳಬೇಕಾದರೆ, ವಿಶೇಷವಾಗಿ ಸಿಂಹಸ್ಥವಾದ ಗೋದಾವರಿಯ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಪಿತೃಗಳಿಗೆ ಪ್ರೀತರಾಗುವುದಕ್ಕೆ ಕರ್ಮಗಳನ್ನ ಹಾಗೂ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನ ವಿಶೇಷವಾಗಿ ಮಾಡೋಣದರಿಂದ ಅನೇಕ ಫಲಗಳು ನಮಗೆ ಈ ಗೋದಾವರಿ ನದಿಯ ಒಂದು ಚಿಂತನೆಯಲ್ಲಿ ತಿಳಿದು ಬರುತ್ತವೆ. ಅಷ್ಟೇ ಅಲ್ಲದೆ ಧರ್ಮ ಸಿಂಧುವಿನಲ್ಲಿಯೂ ಈ ಮಾತನ್ನು ಹೇಳ್ತಾರೆ. ಅತ್ರ ಸಿಂಹಸ್ಥೆ ಗುರವು ಗೋದಾವರಿ ಸ್ನಾನ ಕನ್ಯಾಗತೆ ಕೃಷ್ಣ ಸ್ನಾನ ಮಹಾಪುಣ್ಯಂ. ಸಿಂಹಸ್ಥವಾದ ಗೋದಾವರಿ, ಕನ್ಯಾಗತವಾದ ಕೃಷ್ಣಾ ನದಿಯಲ್ಲಿ ವಿಶೇಷವಾಗಿ ಸ್ನಾನವನ್ನ ಮಾಡೋಣದರಿಂದ, ಸಿಂಹಸ್ಥದ ಸಂದರ್ಭದಲ್ಲಿ ಸ್ನಾನವನ್ನ ಮಾಡೋಣದರಿಂದ ಅನೇಕ ವಿಧವಾದ ಪುಣ್ಯ ಇದರಲ್ಲಿ ಬರುವಂತಹದ್ದಾಗಿದೆ. ಈ ಸಿಂಹಸ್ಥವಾದ ಗೋದಾವರಿಯಲ್ಲಿ ನಾವು ಏನು ಮಾಡಬೇಕು? ಸ್ವಲ್ಪ ಇದು ಒಂದು ತಿಳಿದುಕೊಳ್ಳಲೇಬೇಕಾದಂತಹದ್ದು. ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಹಿಂದಿನ ದಿನ ಆ ಸಿಂಹಸ್ಥವಾದ ಗೋದಾವರಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸನ್ನಿಹಿತರಾದಂತಹ ಬ್ರಾಹ್ಮಣರ ಅಪ್ಪಣೆಯನ್ನ ಮರುದಿನದ ಸಲುವಾಗಿ ಪ್ರಾರ್ಥನೆಯನ್ನ ಮಾಡಿ ಒಂದು ದಿವಸ ಅಲ್ಲಿ ಮಂಗಳದ ಕ್ಷೌರವನ್ನ ಮಾಡಿಕೊಳ್ಳಬೇಕು. ಕ್ಷೌರಗಳನ್ನ ಮಾಡಿಕೊಂಡು ಒಂದು ದಿನ ಉಪವಾಸ ಇದ್ದು ಮರುದಿನ ಪಿತೃಪ್ರೀತಿಗಾಗಿ ಶ್ರಾದ್ದಾದಿಗಳನ್ನ ಮಾಡಿ ಆ ಪಿತೃಗಳ ಉತ್ತಮ ಲಗ್ಗತಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಇದೊಂದು ಭಾಗವಾದರೆ, ಈ ವಿಶೇಷವಾದ ಸಿಂಹಸ್ಥವಾದ ಗೋದಾವರಿಯ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಭಾಗವತ, ಮಹಾಭಾರತ, ಸರ್ವಮೂಲಾದಿ ಗ್ರಂಥಗಳ ಪಾರಾಯಣ, ವಿಷ್ಣು ವೈಷ್ಣವರ ಸೇವೆ, ಅತಿಥಿಗಳ ಸೇವೆ ಮಾಡುವುದೂ ಕೂಡ ಅನೇಕ ವಿಧವಾದ ಪುಣ್ಯಪ್ರದ ಎಂದು ಕರೆಸಿಕೊಂಡಿದೆ. ಅಂತಹದ್ದು ಈ ಗೋದಾವರಿ ನದಿ. ಈ ಮಾತು ನಮಗೆ ನೃಸಿಂಹ ಪುರಾಣದಲ್ಲಿ ತಿಳಿಸಿಕೊಡ್ತದೆ. ಏನು ಅಂದರೆ, ಸ್ಮೃತಿ ಚಂದ್ರಿಕಾ ಎನ್ನುವಂತಹ ಗ್ರಂಥದಲ್ಲಿ ಈ ಮಾತನ್ನ, ನೃಸಿಂಹ ಪುರಾಣದ ಈ ಮಾತನ್ನ ನಮಗೆ ಪ್ರಮಾಣವನ್ನಾಗಿ ಕೊಟ್ಟು ಹೇಳ್ತಾರೆ. ಗಂಗಾ ಯಮುನಾ ಗೋದಾವರಿ ಕಾವೇರಿ ಇತ್ಯೇತಾ ಮಹಾನದ್ಯಾಹ ಪುಣ್ಯ ನದಿ ಇತಿ ಸ್ಮೃತಃ. ಈ ಒಂದು ಪರಮ ಪವಿತ್ರವಾದಂತಹ ಈ ಸಂದರ್ಭದಲ್ಲಿ ಸಿಂಹಸ್ಥವಾದ ಗೋದಾವರಿಯಲ್ಲಿ ಸ್ನಾನವನ್ನ ಮಾಡೋಣದರಿಂದ ವಿಶೇಷವಾದಂತಹ ಫಲ ನಮಗೆ ಬರುತ್ತದೆ ಅನ್ನುವುದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಅನೇಕ ವಿಧವಾದಂತಹ ಚರಿತ್ರೆ ಈ ಗೋದಾವರಿ ನದಿ ತನ್ನ ಒಂದು ಹಿನ್ನೆಲೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಆ ಗೋದಾವರಿಯಲ್ಲಿ ಸ್ನಾನವನ್ನ ಮಾಡುವಾಗ ಇಷ್ಟೆಲ್ಲ ಚಿಂತನೆ ನಮಗೆ ಬರಬೇಕು. ಇಷ್ಟೆಲ್ಲ ಚಿಂತನೆ ಬಂದು ಆ ಪರಮ ಪವಿತ್ರವಾದ ಗೋದಾವರಿಯಲ್ಲಿ ನಾವು ಮುಳುಗು ಹಾಕಿದರೆ ನಮ್ಮೆಲ್ಲರ ಪಾಪನಾಶವಾಗಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿ ಬರುವುದಕ್ಕೆ ಕಿಂಚಿತ್ತೂ ಸಂಶಯ ಬೇಡ ಅನ್ನುವ ಮಹತಿ ಈ ಗೋದಾವರಿ ನದಿಯಿದ್ದಾಗಿದೆ. ಹಾಗೆ ಗೋದಾವರಿ ನದಿ ಕೇವಲ ಪುರಾಣಗಳಲ್ಲಷ್ಟೇ ಬಂದಿಲ್ಲ, ಅನೇಕ ಪ್ರಾಚೀನ ಕನ್ನಡ ಭಾಷೆಗಳಲ್ಲಿಯೂ ಕೂಡ ಈ ಗೋದಾವರಿ ಮಹಿಮೆಯನ್ನ ತಿಳಿಸಿದ್ದಾರೆ. ಏನು ಅಂದರೆ, ನಮ್ಮ ಕನ್ನಡ ಸಾಹಿತ್ಯದ ವಿಶೇಷವಾದ ಉನ್ನತ ಸ್ಥಾನಕ್ಕೆ ಒಯ್ದುಕೊಟ್ಟ ಒಂದು ಗ್ರಂಥ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ, ಅಂದ್ರೆ ಸುಮಾರು ಕ್ರಿಸ್ತ ಶಕ 850ನೇ ಇಸ್ವಿಯಲ್ಲಿ ಆದಂತಹ ಏನು ಈ ಕವಿರಾಜ ಮಾರ್ಗ, ಆ ಕವಿರಾಜ ಮಾರ್ಗದಲ್ಲಿ ವಿಜಯ ಎಂಬಂತಹ ಕವಿ ಈ ನಮ್ಮ ಕನ್ನಡ ನಾಡನ್ನ ವರ್ಣನೆಯನ್ನ ಮಾಡುವಾಗ ಹೇಳ್ತಾನೆ, ಕನ್ನಡ ನಾಡು ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ, ಕಾವೇರಿಂದಮ ಗೋದಾವರಿ ವರ ಮಿರ್ಪ ನಾಡದ ಕನ್ನಡದೋಳ್ ಅಂತ ಕವಿರಾಜ ಮಾರ್ಗದಲ್ಲಿ ಬಂದ ಮಾತು ಇದು. ಕಾವೇರಿಯಿಂದ ಆರಂಭ ಮಾಡಿ, ಪುಣ್ಯಳಾದ ಕಾವೇರಿಯಿಂದ ಆರಂಭ ಮಾಡಿ ಪರಮ ಪವಿತ್ರಳಾದ ಗೋದಾವರಿವರೆಗೂ ಇರುವ ಏನು ಫಲವತ್ತಾದ ಮಣ್ಣು ಇದೆ ಅದೆಲ್ಲವೂ ಕನ್ನಡದ ಮಣ್ಣು. ಅಷ್ಟು ಪವಿತ್ರ ಈ ಎರಡು ನದಿಗಳನ್ನು ಈ ಕನ್ನಡ ಮಣ್ಣಿಗೆ ತಂದುಕೊಟ್ಟಿದೆ ಅಂತ ಆ ಗೋದಾವರಿಯ ಚಿಂತನೆಯನ್ನ, ಗೋದಾವರಿಯ ಸ್ಮರಣೆಯನ್ನ ಆ ಕವಿರಾಜ ಮಾರ್ಗ ಎನ್ನುವಂತಹ ವ್ಯಕ್ತಿ ಮಾಡಿದ್ದಾನೆ. ಹೀಗೆ ಅನೇಕ ವಿಧವಾದ ಈ ಗೋದಾವರಿ ಅಂದರೆ ಏನು, ಗೋದಾವರಿಯ ಪ್ರಾಮುಖ್ಯತೆ ಏನು, ಗೋದಾವರಿ ಪರಿಕ್ರಮದ ಪದ್ಧತಿ ಏನು, ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಇರುವ ಒಂದು ಸಂಕಲ್ಪ ಯಾವುದು, ಗೋದಾವರಿಯಲ್ಲಿ ನಾವು ಮೀಯುವಾಗ ಕೊಡಬೇಕಾದಂತಹ ಅರ್ಘ್ಯದ ಮಂತ್ರವೇನು, ಇಷ್ಟೆಲ್ಲ ತಿಳಿದುಕೊಂಡೆವು.
ಕೊನೆಯದಾಗಿ ಈ ಗೋದಾವರಿ ತನ್ನೊಡಲೊಳಗೆ ಮೊದಲಿಗೆ ಹೇಳಿದ ಹಾಗೆ ಅನೇಕ ವಿಧವಾದಂತಹ ಪುಣ್ಯಕ್ಷೇತ್ರಗಳನ್ನು ಕೂಡ ಇಟ್ಟುಕೊಂಡಿದ್ದಾಳೆ. ವಿಶೇಷವಾಗಿ ಅವುಗಳ ದರ್ಶನದಿಂದ ನಮ್ಮ ಎಲ್ಲ ವಿಧವಾದ ಒಂದು ತಾಪತ್ರಯಗಳು ದೂರವಾಗ್ತವೆ. ಮೊದಲಿಗೆ ನಾಸಿಕ ಕ್ಷೇತ್ರ, ರಾಮದೇವರ ವಿಶೇಷವಾದ ಸನ್ನಿಧಾನದಿಂದ ಕೂಡಿದ ಪಂಚವಟಿಯ ಸಮೀಪದಲ್ಲಿ ಇರುವ ನಾಸಿಕ ಕ್ಷೇತ್ರ, ಅದೇ ರೀತಿಯಾಗಿ ಸರಸ್ವತಿ ಸನ್ನಿಧಾನ ಇರುವಂತಹ ಬಾಸರ ಕ್ಷೇತ್ರ. ಇಡೀ ಜಗತ್ತಿನಲ್ಲಿ ಎರಡೇ ಸರಸ್ವತಿಯ ದೇವಸ್ಥಾನಗಳು, ವಿಶೇಷವಾದ ದೇವಸ್ಥಾನಗಳು. ಒಂದು ಇವತ್ತಿನ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವೇನು ಕರಿತೇವೆ, ಜಮ್ಮು ಕಾಶ್ಮೀರದಲ್ಲಿ ಇಷ್ಟು ದಿವಸ ಇತ್ತು. ನಮ್ಮ ಹೆಮ್ಮೆಯ ಪ್ರಧಾನಿ ಅದನ್ನ ನಮ್ಮ ಭಾರತ ಭೂಮಿಗೆ ಸೇರಿಸಿದ್ದಾರೆ. ನಮ್ಮ ಭಾರತ ಭೂಮಿಯ ಹೆಮ್ಮೆಯ ಆ ಕಾಶ್ಮೀರ ಕ್ಷೇತ್ರದಲ್ಲಿ ಕಿಶನ್ ಗಂಗಾ ಎಂಬ ಪ್ರದೇಶದಲ್ಲಿ ಶಾರದಾ ದೇವಿಯ ಒಂದು ದೇವಸ್ಥಾನವಿದೆ. ತದನಂತರದಲ್ಲಿ ಬಾಸರ ಕ್ಷೇತ್ರ ಅಂತನ್ನುವುದು ಸರಸ್ವತಿ, ಇವತ್ತಿನ ನಿಜಾಮಾಬಾದ ಹತ್ತಿರದ ಬರುವಂತಹ ಬಾಸರ ಕ್ಷೇತ್ರ. ಇವೆರಡೂ ಕೂಡ ವಿಶೇಷವಾಗಿ ಸರಸ್ವತಿಯ ಸನ್ನಿಧಾನವುಳ್ಳವು. ಅದರೊಳಗೆ ಈ ಬಾಸರ ಕ್ಷೇತ್ರ ಗೋದಾವರಿ ತೀರದಿಂದ ನಿರ್ಮಲವಾಗುತ್ತದೆ. ಅದೇ ರೀತಿಯಾಗಿ ಉತ್ತರಾದಿ ಮಠಾಧೀಶರ ಗುರು ಪರಂಪರೆಯನ್ನ ಕೇಳುವಾಗ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು, ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನು ಕೇಳುವಾಗ ಏನು ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನವುಳ್ಳಂತಹ ಧರ್ಮಪುರಿ ಕ್ಷೇತ್ರದ ಮಹಾತ್ಮೆಯನ್ನ ಏನು ಕೇಳುತ್ತೇವೆ, ಆ ಧರ್ಮಪುರಿ ಕ್ಷೇತ್ರವೂ ಕೂಡ ಈ ಗೋದಾವರಿ ತೀರದ ಸಂದರ್ಭದ ನದಿಯ ಹತ್ತಿರದಲ್ಲಿಯೇನೆ ಬರುವಂತಹದ್ದು. ಅದೇ ರೀತಿಯಾಗಿ ನಿನ್ನೆ ಹೇಳಿದನಲ್ಲ, ಅನೇಕ ಮಹನೀಯ ಚರಣರು, ಅನೇಕ ಜ್ಞಾನಿವರೆಣ್ಯರು ತಮ್ಮ ತಮ್ಮ ಸಾಧನೆಯನ್ನ ನದಿಯ ಒಂದು ವಿಶೇಷ ಸನ್ನಿಧಾನದಲ್ಲಿ ಮಾಡಿಕೊಂಡಿರ್ತಾರೆ ಅಂತ. ಹಾಗೆ ಈ ಗೋದಾವರಿ ನದಿಯ ಉದ್ದಕ್ಕೂ ಕೂಡ ಅನೇಕ ದಾರ್ಶನಿಕರು, ಅನೇಕ ಮಹನೀಯರು, ಅನೇಕ ಜ್ಞಾನಿವರೆಣ್ಯರು, ಋಷಿಗಳು, ಮುನಿಗಳು, ಎಲ್ಲ ರಾಜ ಮಹಾರಾಜರೆಲ್ಲರೂ ಕೂಡ ತಪಸ್ಸನ್ನ ಮಾಡಿ ಈ ಗೋದಾವರಿ ತರಂಗಗಳಿಂದ ಪುನೀತರಾಗಿ ವಿಶೇಷವಾದ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವ ಪ್ರಾಮುಖ್ಯತೆಯೂ ಕೂಡ ಈ ಗೋದಾವರಿ ನದಿಗೆ ಸಿಗುತ್ತದೆ. ಇಂತಹ ಪವಿತ್ರವಾದಂತಹ ಗೋದಾವರಿ ಗೋವಿಗೆ ಜನ್ಮವನ್ನ ಕೊಟ್ಟಳು. ಸತ್ತ ಗೋವಿಗೆ ಜನ್ಮವನ್ನ ಕೊಟ್ಟಳು ಗೋದಾವರಿ. ಹಾಗೆ ನಮ್ಮ ಮನಸ್ಸು ಕೂಡ ಏನಾಗಿದೆ, ಇದು ಜೀವಂತ ಇದ್ದರೂ ಸತ್ತಾಗೆ ಆಗಿದೆ. ಚಿಂತನೆಗೆ ಅವಕಾಶವಿಲ್ಲ. ದೇವರು ಅಂದರೆ ಏನು ಅನ್ನುವ ತಿಳಿದುಕೊಳ್ಳುವ ಹವ್ಯಾಸ ಇಲ್ಲ. ಉತ್ತಮ ಯೋನಿಯಲ್ಲಿ ಬಂದಾಗ ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತ ದಾಸವರಣ್ಯರು ಹೇಳಿದ ಹಾಗೆ, ಈ ಮಾನವ ಜನ್ಮದಲ್ಲಿ ಬಂದಾಗ ನಾವೆಲ್ಲರೂ ಅಜ್ಞಾನದಿಂದ ಶಕ್ತಿಹೀನರಾಗಿ ಅಜ್ಞಾನದಿಂದ ಇರುವಂತಹ ನಮಗೆ ಆ ಗೋದಾವರಿ, ಆಗಲೇ ವಾದಿರಾಜರು ಹೇಳಿದ ಹಾಗೆ, ಪ್ರಶಮಿತಾಖಿಲ ಲೋಕಶೋಕ, ಗೋದಾವರಿ ಅಂತ ಪ್ರತಿನಿತ್ಯ ನಾವು ಇದ್ದ ಸ್ಥಳಗಳಲ್ಲಿ ಸ್ನಾನ ಮಾಡುವಾಗ ಅವಳ ಸ್ಮರಣೆಯನ್ನ ಮಾಡಿ ನಾವು ಸ್ನಾನ ಮಾಡಿದರೆ ಎಲ್ಲ ವಿಧವಾದ ಅನಿಷ್ಟಗಳು ದೂರವಾಗಿ ನಮಗೂ ಕೂಡ ಆ ಗೋದಾವರಿ ತಾಯಿ ಶಕ್ತಿಯನ್ನ ಕೊಡುತ್ತಾಳೆ, ಬದುಕಿಸ್ತಾಳೆ, ಪರಮಾತ್ಮನ ಚಿಂತನೆ ಮಾಡುವ ಹಾಗೆ. ಅಂತಹ ಅನೇಕ ವಿಧವಾದ ಮಹಾತ್ಮ್ಯ ಈ ಗೋದಾವರಿ ನದಿದು ಅಂತ ಹೇಳ್ತಾ, ನರಸಿಂಹ ಪುರಾಣ, ವರಾಹ ಪುರಾಣ, ಪದ್ಮಪುರಾಣ, ಹೀಗೆ ಅನೇಕ ವಿಧವಾದಂತಹ ಪುರಾಣ ಗ್ರಂಥಗಳು, ಸ್ಮೃತಿ ಗ್ರಂಥಗಳು, ನಿರ್ಣಯ ಗ್ರಂಥಗಳಲ್ಲಿ ಈ ಗೋದಾವರಿ ಮಹಾತ್ಮ್ಯ ಅನೇಕ ರೀತಿಯಾಗಿ ಹೇಳಿದ್ದಾರೆ. ಯಥಾವತಿಯಾಗಿ ಸಮಯಾನುಸಾರವಾಗಿ ಹೇಳುವುದಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಅದೇ ರೀತಿಯಾಗಿ ಜಿಯೋಗ್ರಾಫಿಕಲ್ಲಿಸಿದ್ದಾರೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಯದತ್ರ ಸೌಷ್ಠವಂ ಕಿಂಚಿತ್ ತದ್ಗುರೋರೇವ ಮೇನಹಿ, ಯದತ್ರ ಅಸೌಷ್ಠವಂ ಕಿಂಚಿತ್ ತನ್ಮಯೈವ ಗುರೋರ್ನಹಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ನಾಳೆ ದಿನ ಮತ್ತೆ ನರ್ಮದಾ ನದಿಯ ಚಿಂತನೆಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.